गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि चतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्म सदाराध्याय गुरुपुत्र परित्रात्रे गुरुपाखण्ड खण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ದೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದರುಗೆ ಮುಕುಟಗಳು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದರುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ
ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವಗಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ. वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. आकाशस्याधिपो विष्णुः अग्निश्चैव महेश्वरी वायो सूर्यक्षितेरिषः जीवनस्य गणाधिपः. आकाशस्याधिपो विष्णुः अग्निश्चैव महेश्वरी वायो सूर्यक्षितेरिषः जीवनस्य गणाधिपः. षोडशैतानि नामानि
ಅಮ್ಮ, ಭೂಮಿ ತಾಯಿ, ನಾನು ನನ್ನ ಗಂಡ, ನನ್ನ ಮೈದನ ನಿನ್ನನ್ನೇ ನಂಬಿಕೊಂಡು ಬಾಳ್ತಾ ಇದ್ದೀನಿ. ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಕೊಟ್ಟು ನಮ್ಮನ್ನು ಕಾಪಾಡು ಅಂತ ನೀನಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ತಾಯಿ, ನೀನಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಈ ನಮ್ಮ ಕಷ್ಟವನ್ನ ನಿನ್ನ ಬಿಟ್ಟರೆ ಯಾರೂ ಇಲ್ಲ. ನೀನು ನೋಡುವ ನೋಟ ನಮ್ಮ ಪಾಲಿಗೆ ಬೆಳಕು ನೀಡುತ್ತೆ ತಾಯಿ. ಆದ ಕಾರಣ ನಾನು ನನ್ನ ಗಂಡ, ನನ್ನ ಮೈದನ ನಿನ್ನ ಕೃಪೆಯಿಂದ ಜೀವನ ನಡೆಸ್ತಾ ಇದ್ದೀನಿ. ನೀನಲ್ಲದೆ ಮತ್ತಾರೂ ಇಲ್ಲ. ಅದಕ್ಕಾಗಿ ನಮ್ಮನ್ನು ಕಾಪಾಡುವಂತ ನಿನಗೆ ಸರಿಕೊಟ್ಟು ಬೇಡ್ಕೊಳ್ವೆ ಅಮ್ಮ, ಸರಿಕೊಟ್ಟು ಬೇಡ್ಕೊಳ್ಳಿ. ಯಾತಕ್ಕೆ ಮಳೆ ಹೋದವೋ, ಯಾತಕ್ಕೆ ಮಳೆ ಹೋದವೋ, ಯಾತಕ್ಕೆ ಮಳೆ ಹೋದವೋ. ಯಾತಕ್ಕೆ ಮಳೆ ಹೋದವೋ, ಶಿವ ಶಿವ ಲೋಕ ತಲ್ಲಣಿಸುತ್ತಾವೋ. ಯಾತಕ್ಕೆ ಮಳೆ ಹೋದವೋ, ಶಿವ ಶಿವ ಲೋಕ ತಲ್ಲಣಿಸುತ್ತಾವೋ. ಬೇಕಿಲ್ಲದಿದ್ದಾರೆ ಬೆಂಕಿಯ ಮಳೆ ಸುರಿದು, ಬೇಕಿಲ್ಲದಿದ್ದಾರೆ ಬೆಂಕಿಯ ಮಳೆ ಸುರಿದು ಉರಿಸಿ ಕೊಲ್ಲಲು ಬಾರದೆ. ಯಾತಕ್ಕೆ ಮಳೆ ಹೋದವೋ, ಶಿವ ಶಿವ ಲೋಕ ತಲ್ಲಣಿಸುತ್ತಾವೋ. ಶಿವ ಶಿವ ಲೋಕ ತಲ್ಲಣಿಸುತ್ತಾವೋ. ಹೊಟ್ಟೆಗೆ ಅನ್ನ ಇಲ್ಲದೆಲೆ ನಡೆದಾರೆ ಜೋಲಿ ಹೊಡೆಯುತ್ತಲೇ. ಹೊಟ್ಟೆಗೆ ಅನ್ನ ಇಲ್ಲದೆಲೆ ನಡೆದರೆ ಜೋಲಿ ಹೊಡೆಯುತ್ತದೆ. ಪಟ್ಟದಾನೆ ಅಂತ ಸ್ತ್ರೀಯಾನ ಸ್ವರಗಿ, ಪಟ್ಟದಾನೆ ಅಂತ ಸ್ತ್ರೀಯಾನ ಸ್ವರಗಿ ಸೀರೆ ನಿಲ್ಲೋದಿಲ್ಲ ಸ್ವಂಟಾದಲ್ಲಿ. ಯಾತಕ್ಕೆ ಮಳೆ ಹೋದವೋ, ಶಿವ ಶಿವ ಲೋಕ ತಲ್ಲಣಿಸುತ್ತಾವೋ. ಶಿವ ಶಿವ
ಹಸುವಿಗೆ ತಾಳಾದಲೆ ಅಳುತ್ತಾವೆ ರೊಟ್ಟಿ ಕೇಳುತ್ತಲೇ. ಹಸುಗೂಸು ಹಸುವಿಗೆ ತಾಳಾದಲೆ ಅಳುತ್ತಾವೆ ರೊಟ್ಟಿ ಕೇಳುತ್ತಲೇ. ಹಡೆದ ಬಾಳಂತಿಗೆ ಅನ್ನವೂ ಇಲ್ಲದಲೇ. ಹಡೆದ ಬಾಳಂತಿಗೆ ಅನ್ನವೂ ಇಲ್ಲದಲೆ ಏರುತ್ತಾವೆ ಮೊಳಕೈಗೆ ಮೊಳೆ. ಯಾತಕ್ಕೆ ಮಳೆ ಹೋದವೋ ಶಿವ ಶಿವ ಲೋಕಾತಲಣಿಸುತ್ತಾವೋ. ಶಿವ ಶಿವ ಲೋಕಾತಲಣಿಸುತ್ತಾವೋ. ಒಕ್ಕಾಲು ಮಕ್ಕಳಂತೆ ಅವರಿನ್ನು ಮಕ್ಕಳನ್ನು ಮಾರುಂಡರು. ಮಕ್ಕಳು ಮಕ್ಕಳಂತೆ ಅವರಿನ್ನು ಮಕ್ಕಳನ್ನು ಮಾರುಂಡರು. ಮಕ್ಕಳನ್ನು ಮಾರುಂಡು ದುಃಖವನ್ನು ಮಾಡುತ್ತಾರೆ. ಮಕ್ಕಳನ್ನು ಮಾರುಂಡು ದುಃಖವನ್ನು ಮಾಡುತ್ತಾರೆ. ಮುಕ್ಕಣ್ಣ ಮಳೆ ಕರುಣಿಸೋ. ಯಾತಕ್ಕೆ ಮಳೆ ಹೋದವೋ ಶಿವ ಶಿವ ಲೋಕಾತಲಣಿಸುತ್ತಾವೋ. ಬೇಕಿಲ್ಲದಿದ್ದರೆ ಬೆಂಕಿಯ ಮಳೆ ಸುರಿದು, ಬೇಕಿಲ್ಲದಿದ್ದರೆ ಬೆಂಕಿಯ ಮಳೆ ಸುರಿದು ಉರಿಸಿ ಕೊಲ್ಲಲು ಬಾರದೆ. ಯಾತಕ್ಕೆ ಮಳೆ ಹೋದವೋ ಶಿವ ಶಿವ ಲೋಕಾತಲಣಿಸುತ್ತಾವೋ. ಶಿವ ಶಿವ ಲೋಕಾತಲಣಿಸುತ್ತಾವೋ. ಶಿವ ಶಿವ ಲೋಕಾತಲಣಿಸುತ್ತಾವೋ. ಶಿವ ಶಿವ ನೋಡಿದ್ದೀರಾ ನೋಡಿದ್ದೀರಾ ಹೀಗೆ ಹೀಗೆ ನೇತಾಳದಂತೆ ರೈತನ ಬೆನ್ನು ಬಿದ್ದಿರುವ ಭೂತಗಳೆಷ್ಟೋ. ಒಂದೇ ಎರಡೇ ಪ್ರಜಾಪ್ರಭುತ್ವದ ಮೂರು ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಕಣ್ಮುಚ್ಚಿ ಕುಳಿತಿವೆ. ಬಡ ರೈತನ ಬಾಳಿನಲ್ಲಿ ರೈತ ಈ ದೇಶದ ಬೆನ್ನೆಲುಬು. ರೈತ ಈ ದೇಶದ ಬೆನ್ನೆಲುಬು ಎನ್ನುತ್ತಾ ಎಲ್ಲ ಭಾರವನ್ನು ರೈತನ ಹೆಗಲಿಗೆ ಹೊರಿಸಿ ರೈತನ ಬೆನ್ನು ಮೂಳೆಗಳೇ ಮುರಿದಿವೆ ಎಂದು ಗೊತ್ತಿದ್ದರು ಏನೂ ಗೊತ್ತಿಲ್ಲದಂತೆ ಗಹಗಹಿಸಿಲ ಗೊತ್ತಿದೆ ಮತ್ತೊಂದು. ಒಂದು ಕಡೆ ಗೋಲಿ ಬಾರ್ಗಳು, ದೌರ್ಜನ್ಯಗಳು, ಮೋಸದ ಬೀಜ ಗೊಬ್ಬರಗಳು, ಮೀಟರ್ ಬಡ್ಡಿಯ ದಂಧೆಗಳು, ಹವಾಮಾನದ ವೈಪರೀತ್ಯಗಳು ಕಿತ್ತು ತಿನ್ನುತ್ತಿವೆ ಭಾರತೀಯ ರೈತನನ್ನು. ಇಲ್ಲಿಯವರೆಗೂ ಆಡಳಿತ ನಡೆಸಿದ ಎಲ್ಲಾ ಸರ್ಕಾರಗಳು ರೈತಾಪಿ ಸಮುದಾಯವನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಕಾಲ ಕಸದಂತೆ ಕಾಣುತ್ತಾ ಬಂದಿದೆ. ಹಣ ಕೊಟ್ಟು ಯಾವ ವಸ್ತುವನ್ನಾದರೂ ಉತ್ಪಾದಿಸಲಾಗಿದೆ, ಹಿಗ್ಗಿಸಲಾಗಿದೆ. ಭೂಮಿಯನ್ನು ಹಗಲ ಉದ್ದ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಹೀಗಿದ್ದರೂ ರೈತನ ಕೃಷಿ ಭೂಮಿಯನ್ನು ಕೈಗಾರಿಕೆಗಳಿಗೆ, ಆಟದ ಮೈದಾನಗಳಿಗೆ, ಸೋಲಾರ್ ಪ್ಲಾಂಟೇಶನ್ಗಳಿಗೆ, ರಿಯಲ್ ಎಸ್ಟೇಟ್ಗಳಿಗೆ, ಶ್ರೀಮಂತರ ಮೋಜಿನ ತಾಣಗಳಿಗೆ, ಎಲ್ಲ ಸಲ್ಲದ ಯೋಜನೆಗಳಿಗೆ ಬಳಕೆಯಾಗುತ್ತಿರುವುದು ಈ ದೇಶದ ದಟ್ಟ ದರಿದ್ರತನವಲ್ಲವೇ? ಹೀಗೆ ಹೀಗೆ ಮುಂದುವರಿದರೆ
ಹೇಳ್ತೀರಾ? ಇಲ್ಲ ಇಲ್ಲ, ನಿಮ್ಮಿಂದ ಸಾಧ್ಯವಿಲ್ಲ. ಏಕೆಂದರೆ ನೀವೆಲ್ಲ ಸೇರಿ ಈ ದೇಶದ ರೈತನನ್ನು ಬಡವನನ್ನಾಗಿ ಮಾಡಿದವರೇ ನೀವು. ಆತ್ಮಹತ್ಯೆಗೆ ಕೊರಳೊಡ್ಡುವಂತೆ ಮಾಡಿದವರೇ ನೀವು. ರೈತನ ಇಂದಿನ ಈ ದುಸ್ಥಿತಿಗೆ ಕಾರಣ ಯಾರು? ಯಾರು? ನೀವ್ ಹೇಳ್ತೀರಾ? ನೀವ್ ಹೇಳ್ತೀರಾ? ನೀವಾದ್ರೂ ಹೇಳ್ತೀರಾ? ರೈತನ ಇಂದಿನ ಈ ದುಸ್ಥಿತಿಗೆ ಕಾರಣ ಬೇರೆ ಯಾರು ಅಲ್ಲ, ಅದು ನಾವೇ ನಾವೇ ನಾವೇ. ನಾವುಗಳು ಕೇವಲ 500,000 ರೂಪಾಯಿಗಳ ಆಸೆಗೆ ನಮ್ಮ ಅತ್ಯಮೂಲ್ಯವಾದ ಮತವನ್ನು ಕಳ್ಳ ಕಾಕರಿಗೆ, ರಾಜಕೀಯ ಪುಡಾರಿಗಳಿಗೆ ಮಾರಿಕೊಂಡು ಈ ದೇಶವನ್ನು ಸತತವಾಗಿ 5 ವರ್ಷಗಳ ಕಾಲ ಸುಲಿಗೆ ಮಾಡಿ ರೈತರ ಎಣೆಗಳ ಮೇಲೆ ಸವಾರಿ ಮಾಡುವಂತೆ ಮಾಡಿದವರೇ ನಾವು. ಸವಾರಿ ಮಾಡುವಂತೆ ಮಾಡಿದವರೇ ನಾವು. ನಾವು ನೀವೆಲ್ಲ ರೈತರ ಮಕ್ಕಳು ಎಂಬುದು ನಿಜ ತಾನೆ? ಹೇಳಿ, ನಾವು ನೀವೆಲ್ಲ ರೈತರ ಮಕ್ಕಳು ತಾನೆ? ಆದರೂ ನಾವುಗಳು ರೈತರ ಮಕ್ಕಳಿಗೆ ಹೆಣ್ಣು ಕೊಡುತ್ತಿಲ್ಲ. ಬದಲಾಗಿ ತಿಂಗಳ ಸಂಬಳಕ್ಕೆ ಸರ್ಕಾರದ ಹತ್ತಿರ ಭಿಕ್ಷೆ ಬೇಡುವ ಸರ್ಕಾರಿ ನೌಕರರಿಗೆ ನಮ್ಮ ಹೆಣ್ಣು ಕೊಡುತ್ತಿದ್ದೇವೆ. ಸರ್ಕಾರಿ ರೈತರಿಗೆ ಹೆಣ್ಣು ಕೊಡುತ್ತಿಲ್ಲ. ಎಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ದೇಶದ ರೈತನ ಮನೆಗಳಲ್ಲಿ ನಂಬಿಕೆಗಳು ಮರೆಯಾಗುತ್ತಿವೆ. ಒಕ್ಕಲಿಗ ನೊಕ್ಕಿದರೆ ಉಣ್ಣುವುದು ಜನವೆಲ್ಲ, ಒಕ್ಕಲಿಗ ನೊಕ್ಕಿದರೆ ಉಣ್ಣುವುದು ಜನವಲ್ಲ, ಒಕ್ಕಲಿಗ ನೊಕ್ಕದಿದ್ದರೆ ಬಿಕ್ಕುವುದು ಜನವಲ್ಲ ಎನ್ನುವ ಸರ್ವಜ್ಞನ ನಾಣ್ಣುಡಿಯಂತೆ ಒಕ್ಕಲುತನ ಆ ದೇವರು ಕೊಟ್ಟವರ ಎಂಬುದನ್ನು ಮರೆತು ಒಂದು ವ್ಯಾಪಾರವಾಗಿ ಹೋಗಿದೆ. ತಂದೆ ಮಕ್ಕಳ ಮಧ್ಯೆ, ಬಂಧು ಬಾಂಧವರ ಮಧ್ಯೆ ಅಪನಂಬಿಕೆಗಳು ಅವನ ಜೀವನಕ್ಕೆ ಉರುಳಾಗುತ್ತವೆ. ಹೆಚ್ಚು ಹೆಚ್ಚು ಬೆಳೆಯಬೇಕೆಂಬ ಆಸೆ ಈ ದೇಶದ ರೈತನ ಒಕ್ಕಲುತನದ ಪರಂಪರೆಯನ್ನೇ ಪತನಗೊಳಿಸುತ್ತಿದೆ. ಹೀಗೆ ಹೀಗೆ ನಾನಾ ಕಾರಣಗಳಿಂದ ಇಂದು ರೈತಾಪಿ ಮನೆತನಗಳು ಜೀವವಿಲ್ಲದ ಎಣೆಗಳಾಗುತ್ತಿವೆ. ವ್ಯವಸಾಯದ ಈ ವ್ಯವಸ್ಥೆಯೊಳಗೆ ಪ್ರತಿನಿತ್ಯ ಸಾಯುತ್ತಿವೆ. ಆತ್ಮೀಯ ರೈತ ಬಾಂಧವರೇ, ನಮ್ಮನ್ನೆಲ್ಲ ದಿಕ್ಕು ತಪ್ಪಿಸುತ್ತಿರುವ ಬಹುರಾಷ್ಟ್ರೀಯ ಕಂಪನಿಗಳು 2G, 3G, 4G, 5G ಇವ್ಯಾವು ನಮಗೆ ಗಂಜಿಯನ್ನು ಕೊಡುವುದಿಲ್ಲ. ಇವ್ಯಾವು ನಮಗೆ ಗಂಜಿಯನ್ನು ಕೊಡುವುದಿಲ್ಲ. ಗಂಜಿಯನ್ನು ಕೊಡುವುದು ಈ ದೇಶದ ರೈತ. ಈ ದೇಶದ ರೈತ. ರೈತನ ಕತ್ತು ಭೂಮಿಗೆ ಬಿತ್ತೆಂದರೆ ಈ ಜಗತ್ತೇ ಪತನಗೊಳ್ಳುತ್ತದೆ. ಈ ಜಗತ್ತೇ ಪತನಗೊಳ್ಳುತ್ತದೆ. ಆತ್ಮೀಯ ರೈತ ಬಾಂಧವರೇ, ನಿಮಗೆಲ್ಲ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಒಕ್ಕಲುತನವನ್ನು ಮಾತ್ರ ಬಿಡಬೇಡಿ. ಒಕ್ಕಲುತನವನ್ನು ಮಾತ್ರ ಬಿಡಬೇಡಿ. ಹೀಗೆ ಹೀಗೆ ನಾನಾ ಕಾರಣಗಳಿಂದ ಸುಂದರವಾದ ಒಂದು ರೈತ ಕುಟುಂಬ ನನ್ನ ಕಣ್ಣೆದುರೇ ಸಾವನ್ನಪ್ಪಿತು. ಅದುವೇ ಅದುವೇ ನನ್ನೂರಿನ ಧರ್ಮರಾಜನ ಕುಟುಂಬ. ಧರ್ಮರಾಜನ ಮನೆತನದ ಕಥೆಯೇ ಈ ನಾಟಕದ ವಸ್ತು. ಆತ್ಮೀಯ ರೈತ ಬಾಂಧವರೇ, ಧರ್ಮರಾಜನ ಮನೆತನದ ಕಥೆಯನ್ನು ನಿಮಗಾಗಿ ಹೇಳಬೇಕೆಂದರೆ ನೋಡಿ, ದಯಮಾಡಿ ನೋಡಿ. ಧರ್ಮರಾಜನ ಮನೆತನದ ಕಥೆಯೇ ನಿಮಗೆಲ್ಲ ಸ್ಫೂರ್ತಿಯಾಗಲಿ, ನಿಮಗೆಲ್ಲ ಸ್ಫೂರ್ತಿಯಾಗಲಿ. ನೋಡಿ, ದಯಮಾಡಿ ನೋಡಿ. ಮಳವೋ ಶಿವ ಶಿವ ಲೋಕತರುಣಿಸುತ್ತಾವೋ, ಕೇತಕ್ಕೆ ಮಳವೋದೋ ಶಿವ ಶಿವ
ಸೃಷ್ಟಿ ನಿಯಮಗಳ ಗಮನೆ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ಅಮ್ಮ, ಭೂಮಾತೆ, ನಿನಗಿದೋ ನನ್ನ ಅನಂತ ಅನಂತ ನಮಸ್ಕಾರಗಳು. ನಿನ್ನ ಆಶೀರ್ವಾದದಿಂದ ಅನುದಿನವೂ ಅರಳುತ್ತಿರಲಿ ಈ ನಿನ್ನ ಮಕ್ಕಳ ಬಾಳು. ಧರ್ಮ ಕರ್ಮಗಳನ್ನ ಮೀರಿ ಜಾತಿ ಮತಗಳನ್ನ ಕಾಲಿಗೆ ತೂರಿ ಬಡವ ಶ್ರೀಮಂತ ಒಂದೇ ಎಂದು ಸಾರಿ ಬದುಕನ್ನ ಬೆಳಗಿಸುವ ಕಾಮಧೇನು ಕಲ್ಪತರು ನೀನಮ್ಮ. ಕಾಮಧೇನು ಕಲ್ಪತರು ನೀನು. ನಿನ್ನನ್ನೇ ಹೆತ್ತ ತಾಯಿ ಎಂದು ನನ್ನಂತ ಕೋಟಿ ಕೋಟಿ ರೈತರು ನಂಬಿದ್ದಾರೆ. ಜಗತ್ತಿನಲ್ಲಿ ನೂರಾರು ಮತಧರ್ಮಗಳಿವೆ. ಒಂದೊಂದು ಧರ್ಮಗಳಿಗೂ ಒಂದೊಂದು ಶ್ರದ್ಧಾ ಕೇಂದ್ರಗಳಿವೆ. ಆದರೆ ಈ ರೈತರಿಗೆ ಕುಲದೇವತೆ ತಾನೇ ನೀನಮ್ಮ. ಭೂತಾಯಿ, ನೀನೇ ನಮ್ಮ ಕುಲದೇವತೆ, ನೀನೇ ನನ್ನ ಜಾತಿ, ನೀನೇ ನನ್ನ ಶ್ರದ್ಧಾ ಕೇಂದ್ರ. ನಿನ್ನ ಒಡಲಾಡ ಸಾಮರ್ಥ್ಯವೇನು ಕಡಿಮೆಯೇ? ನಿನ್ನ ಒಡಲಾಡದ ಸಾಮರ್ಥ್ಯವೇನು ಕಡಿಮೆಯೇ? ಒಂದಕ್ಕೆ ಪ್ರತಿಯಾಗಿ ಸಾವಿರ ಕೊಡುವ ನೀನು ದಯಾಮಯಿ ತಾಯಿ, ದಯಾಮಯಿ. ನಿನ್ನ ಒಡಲಾಳದ ಅವನ ಹುಟ್ಟಿ ಬಿತ್ತಿ ಬೆಳೆದರೆ ಅನ್ನಪೂರ್ಣೆಯಾಗಿ ಇಡೀ ಜಗತ್ತಿನ ಹಸಿವನ್ನು ನೀಗಿಸಿದವನು ನೀನು. ನಿನ್ನ ಒಡಲ ಗರ್ಭದಲ್ಲಿರುವ ಅಗರ್ಭ ಶ್ರೀಮಂತಿಕೆಯಿಂದ ಲಕ್ಷ್ಮಿಯ ಅವತಾರ ನೀನು. ನಿನ್ನನ್ನೇ ಹೆತ್ತ ತಾಯಿ ಎಂದು ನಂಬಿದ್ದೇವೆ. ಆದರೆ ನಿನ್ನ ನಾಮದಿಂದ ತಂದೆಯನ್ನು ನಡೆಸಿರುವವರಿಗೆ ನೀನೊಂದು ಬರೀ ಖಾಲಿ ಸೈಟು. ನಿನ್ನ ನಾಮದಿಂದ ದಂಧೆ ನಡೆಸುವವರಿಗೆ ನೀನೊಂದು ಖಾಲಿ ಸೈಟು. ವಿಜ್ಞಾನಿಗಳಿಗಂತೂ ಬುಧ ಗುಣ ಶುಕ್ರ ಶನಿ ಗ್ರಹಗಳಂತೆ, ಬುಧ ಗುರ ಶುಕ್ರ ಶನಿ ಗ್ರಹಗಳಂತೆ ನೀನೊಂದು ಗ್ರಹ ಮಾತ್ರ. ಆದರೆ ಈ ರೈತ ಕುಲಕ್ಕೆ ಅನುಗ್ರಹದ ದೇವತೆಯಮ್ಮ ನೀನು, ಅನುಗ್ರಹದ ದೇವತೆ. ನಿನ್ನ ಗರ್ಭದ ಫಲವಂತಿಕೆಯಿಂದ ಇಂದು ಈ ಭೂಲೋಕದಲ್ಲಿರುವ ಪ್ರತಿಯೊಂದು ಜೀವಿಗಳು ಒಂದೊತ್ತಿನ ಊಟವನ್ನು ಸುಖವಾಗಿ ಮಾಡುತ್ತಿವೆ. ನಿನ್ನನ್ನೇ ನಂಬಿ ನನ್ನಂತ ರೈತ ಕುಲ ದುಡಿದು ತಡಿದು ನಿನ್ನನ್ನೇ ನೆಚ್ಚಿಕೊಂಡಿವೆ. ನಿನ್ನ ಆಶೀರ್ವಾದದಿಂದ ನಮ್ಮನ್ನು ಕರುಣಿಸಿ ಕಾಪಾಡುವ ಭಾಗ್ಯ ನಿನ್ನದಲ್ಲವೇ ತಾಯಿ, ನಿನ್ನದಲ್ಲವೇ? ಆದರೆ ಮಳೆ ಬೆಳೆಯನ್ನ ಕಾಲಕ್ಕೆ ತರದೆ ಮುನಿಸಿಕೊಳ್ಳುತ್ತಿರುವೆಯಲ್ಲಮ್ಮ, ಮುನಿಸಿಕೊಳ್ಳುತ್ತಿರುವೆಯಲ್ಲ. ನಾವು ಮಾಡಿರುವ ತಪ್ಪಾದರೂ ಏನು ತಾಯಿ? ತಪ್ಪಾದರೂ ಏನು? ಸ್ವಾಮಿ, ತಪ್ಪು ಈ ಭೂಮಿ ತಾಯಿದಲ್ಲ ಸ್ವಾಮಿ, ತಪ್ಪು ನಮ್ಮದು. ಯಾಕೆಂದರೆ ಮರ ಗಿಡಗಳನ್ನು ಕಡಿದು ನೀತಿ ನಿಜಾಯಿತಿಯನ್ನು ಗಾಳಿಗೆ ತೋರಿ ಕಂಡಂತೆ ಬದುಕುವ ಬುದ್ಧಿಗೇಡುಗಳು ನಾವಾಗಿರುವಾಗ ಇನ್ನೆಲ್ಲಿಂದ ಬರಬೇಕು ಸ್ವಾಮಿ ಮಳೆ ಬೆಳೆ? ನಿಜ ಭಾರತಿ, ನಿಜ. ರೈತರಿಗೆ ಅಂಗೈಯಲ್ಲಿ ಆಕಾಶ ತೋರಿಸಿ ಬೆಳೆವ ಭೂಮಿಗಳನ್ನ ಕಿತ್ತುಕೊಂಡು ಎಲ್ಲೊಂದರಲ್ಲಿ ಫೈಟ್ ಮಾಡ್ತಾ ಇದ್ದಾರಲ್ಲ, ತಾವು ಮಾತ್ರ ಕೋಟ್ಯಾಧಿಪತಿಗಳಾಗುತ್ತಿದ್ದಾರಲ್ಲ. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ಸ್ವಾರ್ಥದ ಶ್ರೀಮಂತಿಕೆಗೋಸ್ಕರ ಭೂತಾಯಿಯ ಗರ್ಭವನ್ನ ಸೀಳಿ ಅಡ್ಡ ಬಂದ ಅರಣ್ಯವನ್ನ ಕಡಿದು ಪರಿಸರವನ್ನು ಮಾಡುವ ತಂದೆ ಕೋರಿದಾರಲ್ಲ. ಹೆಚ್ಚು ಉತ್ಪಾದನೆ ಬೇಕೆಂದೇಳು ವಿಷದ ಗೊಬ್ಬರಗಳನ್ನು ಹಾಕಿಸುತ್ತಾ ಸರಳ ರೈತಾಪಿತನವನ್ನೇ ಮರೆಸಿದಾರಲ್ಲ. ಇವರೆಲ್ಲರ ಕಪಟತನವನ್ನರಿಯದ ಅಮಾಯಕ ರೈತರು ಜೀವಂತ ಹೆಣವಾಗಿದ್ದಾರೆ ಭಾರತಿ, ಜೀವಂತ ಹೆಣವಾಗಿದ್ದಾರೆ. ಬಾರದ ಮಳೆಗೆ ಕಣ್ತೆರೆದು ಕಾದು. ನಿಜ ಸ್ವಾಮಿ ನಿಮ್ಮ ಮಾತು. ಆದ್ರೆ ಈ ನಮ್ಮ ತಾಪತ್ರೆ ಕೊನೆಗೊಳ್ಳಲಿ ಎಂದು ಈ ಭೂಮಿ ತಾಯಿಯನ್ನು ಕೈ ಮುಗಿದು ಬೇಡಿಕೊಳ್ಳುವುದೇ ನನಗಿರುವುದು ಒಂದೇ ದಾರಿ. ನಿಜ ಭಾರತಿ, ನಿಜ. ಭೂತಾಯಿಯನ್ನು ನಂಬಿ ಈ ರೈತ ಸಂಕುಲ ಬಾಳ್ತಾ ಇದೆ. ಭೂತಾಯಿಯನ್ನು ನಂಬಿ
ಸ್ವಾಮಿಯ ಮಡಲಿಗೆ ಅರ್ಪಿಸಿ ಬರಬಂದು ಬಂದ ಬೆಳೆಗೆ ಬೆಲೆಯೋ ಸಿಗದೋ ಖರೀದಿಸಿದ ಬೀಜ ಗೊಬ್ಬರಿಗೆ ತನ್ನಲ್ಲಿರುವ ಎಲ್ಲವನ್ನ ಮಾರಿ ಕೊನೆಗೆ ಹೆಂಡತಿಯ ಕತ್ತನಲ್ಲಿರುವ ಬಂಗಾರದ ಚಿನ್ನವನ್ನೇ ಅಡವಿಟ್ಟು ದಲ್ಲಾಳಿಗಳಿಗೆ ಪಟ್ಟಿಗೆ ಚಕ್ರ ಬಡ್ಡಿ ಕಟ್ಟಿ ಮಳೆರಾಯನಿಗಾಗಿ ಆಕಾಶ ನೋಡಿ ಜೀವನ ಸಾಕಾಗಿದೆ ಭಾರತಿ, ಸಾಕಾಗಿದೆ. ಸ್ವಾಮಿ ನೋಡಿ, ನೀವು ವಿದ್ಯಾವಂತರು, ಓದಿಕೊಂಡವರು, ಮಿಗಿಲಾಗಿ ಎಲ್ಲವನ್ನು ತಿಳಿದವರು. ನೀವೇ ಈ ರೀತಿ ಆಕಾಶ ನೋಡುತ್ತಾ ಈ ರೀತಿ ನಿಟ್ಟುಸಿರು ಬಿಟ್ರೆ ಇನ್ನು ನಮ್ಮ ಗತಿಯೇನು ಸ್ವಾಮಿ? ನಮ್ಮ ಗತಿಯೇನು? ನಿಜ ಭಾರತಿ, ಪಾಲಿಗೆ ಬಂದದೆ ಪಂಚಾಮೃತವೆಂದು ಪರಿಪಾಲಿಸಬೇಕಾಗಿದ್ದು ನಮ್ಮ ಪಾಪ ಪುಣ್ಯಗಳ ಕರ್ತವ್ಯ ಸ್ವಾಮಿ. ನಿಜ ಭಾರತಿ, ನಿಜ. ಆದರೆ ನಾವೆಲ್ಲ ರೈತರು ಆಶಾವಾದಿಗಳು. ಭೂತಾಯಿಯ ಮೇಲಿರುವ ನಂಬಿಕೆಯಾಗಲಿ, ಮಳೆಯ ಮೇಲಿರುವ ನಿರೀಕ್ಷೆಯಾಗಲಿ ಯಾವತ್ತೂ ಕಡಿಮೆಯಾಗಿಲ್ಲ, ಕಡಿಮೆಯಾಗುವುದು ಇಲ್ಲ. ನಮ್ಮ ಬೇಸಿಗೆ ಬಂತೆಂದರೆ ಭೂಮಿಯನ್ನ ಹುಳಿದ ಮಾಡಿ ಮಳೆಗಾಲಕ್ಕಾಗಿ ಕಾಯ್ತಾ ಇರ್ತೀವಿ. ಮೊದಲ ಮಳೆ ಅಶ್ವಿನಿ ಮಳೆ, ಕೃತಿಕ ಮಳೆ, ಭರಣಿ ಮಳೆ ಬಂತೆಂದರೆ ಧರಣಿಯೆಲ್ಲ ಬೆಳೆ. ಮಾಘ ಮಳೆ ಬಂದಷ್ಟು ಒಳ್ಳೆಯದು, ಮನೆ ಮಗ ಉಂಡಷ್ಟು ಒಳ್ಳೆಯದು. ಸ್ವಾತಿ ಮಳೆಯದು ಮುತ್ತಿನ ಮಳೆ, ಹುಬ್ಬೆ ಮಳೆ ಬಂತೆಂದರೆ ಸಾಕು, ಹುಬ್ಬೆತ್ತುವುದಕ್ಕೂ ಸಾಲದ ಮಳೆ. ಹೀಗೆ ಮಳೆಯೊಂದಿಗಿನ ನಮ್ಮ ಸಂಬಂಧ ಮುಂದುವರಿಯುತ್ತಾ ಹಾಕಿದ ಬೀಜ ಒಂದು ಮೊಳಕೆಯೊಡೆದು ಗಿಡವಾಗಿ ಹೂವಾಗಿ ಕೊನೆಗೆ ತೆನೆಯಾಗಿ ಬಂದಾಗ ರೈತನಿಗಾಗುವ ಹರ್ಷ ಅಷ್ಟಿಷ್ಟಲ್ಲ. ಆದರೆ ತಾನು ಬೆಳೆದ ಬೆಳೆಗೆ ಬೆಲೆಯೇ ಸಿಗುವುದಿಲ್ಲ. ಅದೆಷ್ಟು ಸಾರಿ ತಾನು ಬೆಳೆದ ಬೆಳೆಯನ್ನ ಚರಂಡಿಗೆ ಚೆಲ್ಲಿ ಬಂದಿರುವ ಉದಾಹರಣೆಗಳುಂಟು. ಅಂದಿಯೇ ರಸ್ತೆಗಳಲ್ಲಿ ಚೆಲ್ಲಿ ಮಾರಲು ಹೋದ APMCಗಳಲ್ಲೇ ಬಿಟ್ಟು ಬಂದಿದ್ದಾನೆ. ಇದು ರೈತನ ಹಣೆ ಬರಹಕ್ಕೆ ಹೊಣೆ ಯಾರು ಎಂಬಂತೆ ನಮ್ಮ ಹಣಗಳನ್ನು ನಾವೇ ನೋಡಿಕೊಳ್ಳುತ್ತಾ ಗೋಡೆಗೆ ಚೆಚ್ಚಿಕೊಳ್ಳುವಂತಾಗಿದೆ ಒಕ್ಕಲತನದ ಬದುಕು. ಸೃಷ್ಟಿಸಿದ ವಿಧಾತನಿಗೆ ದಯೆ ಇಲ್ಲ ಎಂದ ಮೇಲೆ ನಾವು ಮಾಡುವುದಾದರೆ ಏನಿದೆ ಭಾರತಿ? ಭಾರತಿ, ಸ್ವಾಮಿ, ಏನಪ್ಪ ಇದು? ಯಾಕಾದ್ರೂ ನಾನು ರೈತನ ಮದುವೆ ಆಗ್ಬಿಟ್ಟೆ ಅಂತ ಅನ್ಕೊಂಡಿದ್ಯಲ್ವಾ? ಇದು ಬರೀ ಗೋಳೆ ಆಯ್ತು ಅನ್ಕೊಳ್ತಾ ಇದೆಯಲ್ವಾ? ಇಲ್ಲ ಕಣೆ, ನಾವು ರೈತರು. ಹಣದಲ್ಲಿ ಶ್ರೀಮಂತರಲ್ಲದಿರಬಹುದು, ಆದರೆ ಗುಣದಲ್ಲಿ ಆಗಪ್ಪ ಶ್ರೀಮಂತರು ಈ ರೈತರು. ಅದನ್ನು ಮಾತ್ರ ಮರಿಬೇಡ. ಅಷ್ಟೇ ಅಲ್ಲ, ಗುಣದಲ್ಲಿ ಶ್ರೀರಾಮಚಂದ್ರನಂತಿರುವವರು. ಭಾರತಿ, ಇವತ್ತು ಒಂದು ವಿಶೇಷ ದಿನ ಇದೆ, ಬರ್ಕೊಂಡಿದೀಯಾ? ಏನದು? ಇಲ್ಲ, ಇಲ್ವಾ? ನೋಡು, ನೆನ್ಪಾರ್ಕೋ. ಏನದು? ನನಗೆ ನೆನಪಾಗ್ತಿಲ್ಲ. ನಾವಿಬ್ಬರು ಸಂಮಿಲನವಾದ ದಿನ, ನಮ್ಮ ಮೊದಲ ವಿವಾಹ ವಾರ್ಷಿಕೋತ್ಸವ. ನೆನಪಿದೆಯೇ? ಇಲ್ಲ ಸ್ವಾಮಿ, ಈ ನಿಮ್ಮ ಮಾತುಗಳ ಕೇಳಿ ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀನಿ ನಾನು. ಅದಕ್ಕೋಸ್ಕರ ನಿನಗೆ ಸಿಹಿ ತಂದಿದ್ದೇನೆ. ಸಿಹಿ? ಭಾರತಿ, ಸ್ವೀಟ್ ತುಂಬಾ ಚೆನ್ನಾಗಿತ್ತಲ್ವಾ? ಈ ರೈತನ ಬದುಕೇ ಹಾಗೆ. ಈ ರೈತನ ಬದುಕು ಸಿಹಿ ಜೇನು ಇದ್ದಾಗಿ. ತಾಯಿಯ ಮಡಿಲೆ ಸಾಕ್ಷಿ ನೀನೇ ನನ್ನ ಜೀವ, ಗಿರಿಸಾಗರ ಸಂಗಮ ಸಾಕ್ಷಿ ನೀನೇ ನನ್ನ ದೈವ.
ನೀನೇ ನೀನೇ ನನ್ನ ಜೀವ ನಿನ್ನ ಸಾಗರ ಸಂಗಮ ಸಾಕ್ಷಿ ನೀನೇ ನೀನೇ ನನ್ನ ದೈವ ನನ್ನ ಹರೆಯ ಬಡಿಕೊಂಡೆ ಕೇಳುತ್ತಿದೆ ಸಾವಿರ ವರ್ಷದ ಸಂಬಂಧ ನನ್ನ ಹರೆಯ ಬಡಿಕೊಂಡೆ ಕೇಳುತ್ತಿದೆ ಸಾವಿರ ವರ್ಷದ ಸಂಬಂಧ ತಾಯಿಯ ಮಡಿಗೆ ಸಾಕ್ಷಿ ನೀನೇ ನೀನೇ ನನ್ನ ಜೀವ ನಿನ್ನ ಸಾಗರ ಸಂಗಮ ಸಾಕ್ಷಿ ನೀನೇ ನೀನೇ ನನ್ನ ದೈವ ಸಾಕ್ಷಿ ನೀನೇ ನೀನೇ ನನ್ನ ಜೀವ ನಿನ್ನ ಸಾಗರ ಸಂಗಮ ಸಾಕ್ಷಿ ನೀನೇ ನೀನೇ ನನ್ನ ದೈವ ನನ್ನ ಹೆಡೆಯ ಬಡಿತ ಕೇಳುತ್ತಿದೆ ಸಾವಿರ ವರ್ಷದ ಸಂಬಂಧ ನನ್ನ ಹೆಡೆಯ ಬಡಿತ ಕೇಳುತ್ತಿದೆ ಸಾವಿರ ವರ್ಷದ ಸಂಬಂಧ ಹೊಲದ ಮೂಲೆಯೊಂದೊಂದು ಜಾಲಿಯ ಮರ ಒಣಗಿ ನಿಂತಿದೆ, ಹೋಗಿ ಕಡಿದು ಬರುತ್ತೇನೆ ಭಾರತಿ. ಆಯ್ತು ಸ್ವಾಮಿ. ನಾಗರಾಜ, ಯಾವಾಗ ಬಂದಿಯೋ? ಒಂದು ಫೋನ್ ಇಲ್ಲ, ಒಂದು ಪತ್ರನೇ ಇಲ್ಲ. ಅದು ಇದ್ದಕ್ಕಿದ್ದ ಹಾಗೆ ಹೊಲಕ್ಕೆ ಬಂದಿರುವೆ. ಅಂತದ್ದೇನಾದರೂ? ತಾವು ಗಾಬರಿಯಾಗುವಂಥದ್ದೇನೂ ಇಲ್ಲ ಅಣ್ಣ. ಅಮೆರಿಕಾದಿಂದ ಬಂದವನೇ ಮನೆಗೆ ಹೋದೆ, ಅಲ್ಲಿ ತಾವು ಯಾರು ಕಾಡ್ಲಿಲ್ಲ, ಅದಕ್ಕೆ ನೇರವಾಗಿ ಇಲ್ಲಿಗೆ ಬಂದ್ಬಿಟ್ಟೆ. ನಾಗರಾಜ್, ಅದು ಅಮೆರಿಕದ ಆದುಕನಿತೆ ನಿನ್ನ ಬಾಳಿನಲ್ಲಿ ಅವಶ್ಯವಾಯಿತು. ಎಂಥ ಮಾತು ಹೇಳುತ್ತಿರುವಿರಲ್ಲ ಅತ್ತಿಗೆ. ಕೈ ತುಂಬ ಸಂಬಳ, ಕಾರು, ಮನೆ ಕೊಟ್ಟ ಮಾತ್ರಕ್ಕೆ ಮನುಷ್ಯತ್ವವನ್ನೇ ಮಾರಿಕೊಳ್ಳುವಂತಿದ್ದರೆ ಮತ್ತೆ ಮರಳಿ ಬರುತ್ತಿರಲಿಲ್ಲ ಇಲ್ಲಿಗೆ, ನಿಮ್ಮ ಮಲ್ಲಿಗೆ. ನಿಜ ನಾಗರಾಜ್, ನಿಜ. ಹೆತ್ತವಳನ್ನ, ಹೊತ್ತವಳನ್ನ, ತುತ್ತು ಹಣ್ಣ ಇಕ್ಕಿದವಳನ್ನ ನಾವೆಂದಿಗೂ ಮರೆಯಬಾರದು. ಅಂತಹ ವಿಶಾಲವಂತಿಕೆ ನಿನಗಿರುವುದರಿಂದಲೇ ಮತ್ತೆ ಮತ್ತೆ ಕೈ ಬೀಸಿ ಕರೆಯುತ್ತಿದೆ ಈ ಭೂಮಿ, ಈ ಬಾಳು, ಈ ಬಂಧನ. ನಾಗರಾಜ್, ಹೌದಪ್ಪ, ಅಂತೂ ನಮ್ಮ ಬಾಳು ನಿಂತ ನೀರಾಗದೆ ಹರಿಯುವ ನದಿಯಂತಾಗಿದೆ ಈ ನಮ್ಮ ಸಂಸಾರ. ಹೌದು ಅತ್ತಿಗೆ, ಹರಿಯುವ ನೀರಿಗೆ ಆಣೆಕಟ್ಟು ಕಟ್ಟಿ ಬೆಳೆಗಳಿಗೆ ನೀರುಣಿಸಿ ಹಸಿರ ನೋಡುತ್ತಾ ನೆಮ್ಮದಿಯ ಉಸಿರು ಬಿಡುವ ರೈತ ನಾನಾಗಬೇಕೆಂಬ ಆಸೆಯಿಂದ ಅತ್ತಿಗೆ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದಿರುವೆ. ಅಯ್ಯೋ, ಇದೇನಿದು? ರಾಜೀನಾಮೆ? ರಾಜೀನಾಮೆ ಮಾಡುವ ಕೆಲಸಕ್ಕೆ ರಾಜೀನಾಮೆ ಮಾಡ್ತಾ ಇದೆಯಾ? ಒಕ್ಕಲುತನ, ರೈತಾಪಿ. ನಾಗರಾಜ್, ನಾಗರಾಜ್, ಗೊತ್ತೇನ ನನಗೆ ಈ ರೈತಾಪಿತನದ ವಿಶ್ವಾಸ? ಭಾರತದಲ್ಲಿ ಗೃಹ ಸಚಿವಾಲಯದ ಆಧಾರದ ಮೇಲೆ ಹೇಳುವುದೇ ಆದರೆ ಭಾರತದಲ್ಲಿ ಶೇಕಡ ಒಟ್ಟು ಜನಸಂಖ್ಯೆ 60ರಷ್ಟು ಒಕ್ಕಲುತನ ಮಾಡುತ್ತಿದ್ದಾರೆ. ಇವರೆಲ್ಲರ ಬಾಳು ಗೋಳೆ ಆಗಿದೆ ಕಣೋ, ಗೋಳೆ ಆಗಿದೆ. ಅಲ್ಲದೆ
NCRB ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಪ್ರಕಾರ ಪ್ರತಿಯೊಂದು ಗಂಟೆಗೂ ಒಬ್ಬೊಬ್ಬ ರೈತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ. ಇದು ನಿಜ ಸಂಗತಿ ಕಣೋ. ಅಷ್ಟೇ ಅಲ್ಲ, ಒಂದು ವರ್ಷಕ್ಕೆ 8,000ದಿಂದ 10,000ದಷ್ಟು ಜನಸಂಖ್ಯೆ ರೈತಾಪಿತನವನ್ನು ನಂಬಿಕೊಂಡು ಸಾಯ್ತಾ ಇದ್ದಾರೆ. ಅಷ್ಟೇ ಅಲ್ಲ ಕಣೋ, ರೈತ ಬೆಳೆದ ಬೆಳೆಯನ್ನ ಮತ್ತೊಬ್ಬರಿಗೆ ಮಾರುವ ದಲ್ಲಾಳಿಗಳೇ ಲಕ್ಷಾಧಿಪತಿಗಳಾಗಿದ್ದಾರೆ ಈ ದೇಶದಲ್ಲಿ. ಆದರೆ ರೈತ ಬೆಳೆದ ರಾಶಿ ಬೆಳೆಗಳಿದ್ದರೂ ಅವನು ಲಕ್ಷಾಧಿಪತಿಯಾಗಿದ್ದಾನ? ಇಲ್ಲ, ಈ ರೈತರು ಭಿಕ್ಷಾಧಿಪತಿಯಾಗಿದ್ದಾರೆ. ರೈತರು ಕೊಂಡುಕೊಂಡರೆ ಮಾತ್ರ ಉದ್ಧಾರವಾಗುವ ಟ್ರ್ಯಾಕ್ಟರ್ ಕಂಪನಿಗಳು ವರ್ಷಕ್ಕೆ ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದಾವೆ. ಆದರೆ ಒಂದು ಟ್ರ್ಯಾಕ್ಟರ್ಯನ್ನು ಕೊಂಡುಕೊಂಡು ರೈತ ಮೊದಲ EMI ಅನ್ನು ಕಟ್ಟಲು, ಮೊದಲ ಕಂತಿನ ಹಣವನ್ನು ಕಟ್ಟಲು ಪರಿತಪಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಬೀಜ ಗೊಬ್ಬರಗಳ ಕಂಪನಿಗಳು ಕೋಟಿ ಆದಾಯ ಗಳಿಸ್ತಾ ಇದ್ದಾವೆ. ಆದರೆ ಈ ರೈತಾಪಿ ಜನರು ತಾವು ಕೊಂಡುಕೊಂಡ ಬೀಜ ಗೊಬ್ಬರಗಳ ಬೆಲೆಯನ್ನು ಕಟ್ಟಲಾಗದೆ ತನ್ನೆಂಡತಿಯ ಚಿನ್ನಾಭರಣಗಳನ್ನು ಮಾರುವ ಪರಿಸ್ಥಿತಿ ಬಂದಿದೆ. ಆದರೆ ಇದೇ ರೀತಿ ರಾಜಕೀಯ ವ್ಯಕ್ತಿಗಳು ಒಮ್ಮೆ ಮಾತ್ರ ಆಯ್ಕೆ ಬಂದು ಬಿಟ್ಟರೆ ಜೀವನ ಪೂರ್ತಿ ಪಿಂಚಣಿ. ಆದರೆ ನನ್ನ ರೈತನಿಗೆ ಪಿಂಚಣಿ ಸಿಗುತ್ತಾ? ನೆವರ್, ಇಲ್ಲೇ ಇಲ್ಲ. ಸಾಯುವ ತನಕೂ ಬವಣೆಯೇ ಬವಣೆ. ವ್ಯವಸಾಯ, ನೀಸಾಯ, ನಿಮ್ಮಪ್ಪಸಾಯ ಎನ್ನುವ ಪರಿಸ್ಥಿತಿ ಇಲ್ಲಿರುವಾಗ ಒಕ್ಕಲುತನ ಮಾಡುತ್ತೇನೆಂದು ಬಂದಿರುವೆಯಲ್ಲ ನಾಗರಾಜ. ಅಂತಹ ಪರಿಸ್ಥಿತಿಯಲ್ಲಿ ನಿನ್ನನ್ನು ನಾನು ಕಾಣಲು ಸಾಧ್ಯವಿಲ್ಲ ನಾಗರಾಜ. ಬೇಡ, ರಾಜನಾಮೆ ದಯಮಾಡಿ ಬೇಡ. ಅಣ್ಣ, ದೇವರಾಣೆಗೂ ನನ್ನ ಅಮೆರಿಕದಲ್ಲಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ದೀನಣ್ಣ. ನಾಗರಾಜ, ಏನ್ ಹೇಳ್ತಾ ಇದೀಯಪ್ಪ? ಒಳ್ಳೆ ಸಂಬಳ, ಒಳ್ಳೆ ನೌಕರಿ, ಕಾರು, ಹೀಗೆಲ್ಲ ಇರುವಾಗ ಏನಾಗಿದೆಯಾ ನಿನಗೆ? ಹೌದು ಅತ್ತಿಗೆ, ಕೈ ತುಂಬಾ ಸಂಬಳ, ಮನೆ, ಕಾರು ಇದ್ದ ಮಾನತ್ರಕ್ಕೆ ರಾತ್ರಿ ಹಗಲು ದುಡಿದರೂ 3 ಕಾಸಿನ ಬೆಲೆ ಇಲ್ಲ ಆ ದೇಶದಲ್ಲಿ. ಅವರು ಹಾಕುವ ಎಂಜಲಿಗೆ ಕೈ ಚಾಚಿ ನಿಲ್ಲುವುದು ನನಗೆ ಇಷ್ಟವಿಲ್ಲ. ಅದಕ್ಕೆ ರಾಜೀನಾಮೆ ಎಸೆದು ರೈತನಾಗಿ ಬಾಳಬೇಕೆಂದು ನಾನು ಊರಿಗೆ ಬಂದಿರುವೆ, ನಿಮ್ಮನ್ನೇ ನಂಬಿರುವೆ. ಹಾಗಂತ ಅಪ್ಪ ನೆಟ್ಟ ಹಾಲದ ಮರವೆಂದು ನೇಣು ಹಾಕಿಕೊಳ್ಳುವುದು ಅದೆಷ್ಟು ನಿಜ ನಾಗರಾಜ? ಅದೆಷ್ಟು ನಿಜ? ಅಣ್ಣ, ನೀವೇನೇ ಹೇಳಿ ಅಣ್ಣ, ನಾನಂತೂ ಒಕ್ಕಲುತನ ಮಾಡಲೇಬೇಕೆಂದು ನಿರ್ಧರಿಸಿಯಾಗಿದೆ. ನನ್ನ ನಿರ್ಧಾರದಿಂದ ನಿಮಗೇನಾದರೂ ತೊಂದರೆಯಾಗುವುದಾದರೆ ಹೇಳಿ, ನಾನು ಈ ಊರನ್ನೇ ಬಿಟ್ಟು ಹೋಗುತ್ತೇನೆ. ನಾವೀರ್ವರು ನಿನಗೆ ಅಷ್ಟೊಂದು ಬೇಡವಾದವೇ ನಾಗರಾಜ? ಹೋಗುವುದಾದರೆ ನಮ್ಮಿಬ್ಬರಿಗೂ ವಿಷ ಕೊಟ್ಟು ಹೋಗಿ ಬಿಡ್ಕಣೋ, ವಿಷ ಕೊಟ್ಟು. ಅಣ್ಣ, ಹೆತ್ತ ತಂದೆ ತಾಯಿಗಳನ್ನು ಹೆಗಲ ಮೇಲೆ ಹೊತ್ತು ಸಾಕಿದ ಶ್ರವಣ ಕುಮಾರನಂತೆ ಬಾಳುವೆನೆ ಹೊರತು ವಿಷಕಕ್ಕೆ ನರಕಕ್ಕೆ ನಾನೆಂದು ಹೋಗಲಾರೆ ಅಣ್ಣ. ನೋಡು ನಾಗರಾಜ, ನೀನು ಕಷ್ಟವನ್ನು ಅರಿತವನಲ್ಲ, ಅನುಭವಿಸಿದವನಲ್ಲ. ಹೀಗಿರುವಾಗ ನಿಮ್ಮ ಅಣ್ಣ ನಿನ್ನನ್ನ ಕಷ್ಟಪಟ್ಟು ಬೆಳೆಸಿದಾರಪ್ಪ, ಕಷ್ಟಪಟ್ಟು ಬೆಳೆಸಿದ್ದಾರೆ. ಅದು ಅಲ್ಲದೆ ಈ ಒಕ್ಕಲ್ತನ ನಿನಗೆ ಸರಿ ತಗೋದಪ್ಪ, ಸರಿ ತಗೋದು. ಇರಬಹುದು ಅಣ್ಣ, ಒಕ್ಕಲುತನದಲ್ಲಿ ಶ್ರದ್ಧೆ, ನಿಷ್ಠೆ, ನಂಬಿಕೆಗಳಿದ್ದರೆ ಈ ಇಡೀ ಜಗತ್ತೇ ನನ್ನರಿಂದ ಹೆಮ್ಮೆಯಿಂದ ಬಾಳಬಹುದು. ಈ ದೇಶದ ರೈತನನ್ನು ವಂಚಿಸುತ್ತಿರುವ ದಗಾಕೋರರನ್ನು ತನ್ನ ದನದ ಕೊಟ್ಟಿಗೆಯಲ್ಲಿ ಮಲಗಿಸಿಕೊಳ್ಳಬಲ್ಲ ತನ್ನನ್ನು ತಾನರಿತ ರೈತ. ಅಣ್ಣ, ಮಿಗಿಲಾಗಿ ಈ ದೇಶದ ಒಕ್ಕಲುತನಕ್ಕೆ ಸಾವಿರಾರು ವರ್ಷಗಳ ಭವ್ಯ ಪರಂಪರೆ ಇದೆ ಅಣ್ಣ. ಸಕಲ ಜೀವಿಗಳಿಗೂ ಅನ್ನ ಮತ್ತು ಆಶ್ರಯ ಕೊಡುತ್ತಿರುವ ಈ ಭರತ ಭೂಮಿ ಬಂಜೆಯಾಗಿಲ್ಲ ಅಣ್ಣ, ಇನ್ನು ಬಂಜೆಯಾಗಿಲ್ಲ. ನಿಜ ಭಾಗರಾಜ್, ನಿಜ. ತಲೆತಲಾಂತರಗಳಿಂದ ಸಕಲ ಜೀವ ರಾಶಿಗಳ ತಲೆಕಾದವಳು ಈ ಭೂತಾಯಿ. ರೈತ ಬೆಳೆದ ಬೆಳೆಯೇ ಪ್ರತಿದಿನದ ಪ್ರತಿಯೊಬ್ಬನ ಪ್ರಸಾದ. ಆದರೆ ನನ್ನ ಆಸೆಯೇ ಬೇರೆ ಕಣೋ, ನನ್ನ ಆಸೆಯೇ ಬೇರೆ. ನೀನೊಬ್ಬ ದೊಡ್ಡ ಅಧಿಕಾರಿಯಾಗಿ ನಿನ್ನಿಂದ
ನಾಲ್ಕಾರು ಜನರಿಗೆ ಸಹಾಯ ಸಿಗಬೇಕೆಂಬುದೇ ಆಗಿತ್ತಲ್ಲ ಕಣೋ. ಅದಕ್ಕಾಗಿ ನಾನಲ್ಲವೇ ಹಗಲು ರಾತ್ರಿ ನಿನ್ನನ್ನು ದುಡಿದು ವಿದ್ಯಾವಂತನನ್ನಾಗಿ ಮಾಡಿದ್ದು. ಅಣ್ಣ, ಈ ನಿಮ್ಮ ಋಣಕ್ಕೆ ನಾನೆಂದೂ ಚಿರಋಣಿಯಾಗಿರುವೇಣ. ಅದಕ್ಕೆ ನಿಮ್ಮ ಜೊತೆಗಿದ್ದು ಹೆಗಲಿಗೆ ಹೆಗಲು ಕೊಟ್ಟು ಈ ಭೂತಾಯಿಯ ಸೇವೆ ಮಾಡಬೇಕೆಂಬುದೇ ಈ ನಿಮ್ಮ ತಮ್ಮನ ಕನಸು ಅಣ್ಣ. ಧರ್ಮಣ್ಣ ಮತ್ತು ಭಾರತೀಯರಿಗೆ ನಮಸ್ಕಾರಗಳು. ನಮಸ್ಕಾರಗಳು ವಿಕ್ರಮ್, ನಮಸ್ಕಾರಗಳು. ಸರಿಯಾದ ಸಮಯಕ್ಕೆ ಬಂದೆ ನೋಡು. ಈ ನಿನ್ನ ಗೆಳೆಯ ನಾಗರಾಜ ಮಾಡುವ ಕೆಲಸ ಬಿಟ್ಟು ಒಕ್ಕಲತನ ಮಾಡ್ತೀನಿ ಅಂತ ಹೇಳಿ ಹಠ ಹಿಡಿದು ಕುಳಿತಿದ್ದಾನೆ ಕಣೋ, ಹಠ ಹಿಡಿದು ಕುಳಿತಿದ್ದಾನೆ. ನೀನಾದರೂ ಸ್ವಲ್ಪ ಅವನಿಗೆ ಬುದ್ಧಿ ಹೇಳು. ಹೌದಪ್ಪ, ಚಿಕ್ಕ ವಯಸ್ಸಿನಿಂದಲೂ ಇವನ ಬಾಳು ಬಂಗಾರವಾಗಲಿ ಅಂತ ಸಿಕ್ಕ ತುತ್ತನ್ನು ತಿನಿಸಿ ಬೆಳೆಸಿದ್ದೀವಿ. ಈಗ ಇವನು ಅಮೆರಿಕದ ಕೆಲಸನ ಬಿಟ್ಟು ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ನೀನಾದ್ರು ಸ್ವಲ್ಪ ತಿಳಿ ಹೇಳಪ್ಪ. ಅತ್ತಿಗೆ, ಸುಮಾರು ದಿನಗಳಿಂದಲೂ ನಾನು ನಾಗರಾಜ್ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಎಷ್ಟೋ ಸಲ ಮಾತನಾಡಿರು. ಈ ನನ್ನ ಮಿತ್ರ ರೈತನಾಗಬೇಕೆಂದು ಆಸೆ ಪಡುವುದರಲ್ಲಿ ತಪ್ಪೇನಿಲ್ಲ. ನಾವಿಬ್ಬರು ಸೇರಿ ಈ ಊರಿನಲ್ಲಿ ನಡೆಯುತ್ತಿರುವ ಅನ್ಯಾಯ ಅಕ್ರಮಗಳನ್ನು ತಡೆದು ಮಾದರಿ ಗ್ರಾಮವನ್ನಾಗಿ ಮಾಡಬೇಕೆಂದು ನಿರ್ಧರಿಸಿದ್ದೇವೆ. ಮಿಗಿಲಾಗಿ ಒಕ್ಕಲತನ ಮಾಡಿದ ಮಾತ್ರಕ್ಕೆ ಬದುಕು ಬೀದಿಗೆ ಬೀಳುತ್ತದೆ ಎಂದು ತಾವೇಕೆ ಯೋಚಿಸುತ್ತಿರುವೆ? ವಿಕ್ರಮ್, ಮಾದರಿ ಗ್ರಾಮ? ಕೃಷಿಯೇ ಮೂಲ ಮಂತ್ರ, ಕೃಷಿಯೇ ನಮ್ಮ ಮೊದಲ ಆದ್ಯತೆ, ಕೃಷಿಯೇ ನಮ್ಮ ಹಿತಾಸಕ್ತಿಗಳ ಮೂಲ ಧ್ಯೇಯ. ನಮ್ಮನ್ನು ಒಮ್ಮೆ ಆರಿಸಿ ತನ್ನಿ, ಮುಂದಿನ ಬಾರಿ ಕೃಷಿಕರ ಜೀವನವನ್ನು ಉದ್ಧಾರ ಮಾಡುತ್ತೇವೆ ಎಂದು ನಮ್ಮನ್ನು ನಂಬಿಸಿ ಕತ್ತು ಕೀಳ್ತೇವೆ ರಾಜಕೀಯ ಪಕ್ಷಗಳು. ಪ್ರತಿ ವರ್ಷಕ್ಕೊಂದು ಬಜೆಟ್ ಅಂತೆ, ಬಜೆಟ್ನಲ್ಲಿ ಕೃಷಿಗೆ ಪ್ರತ್ಯೇಕ ಇಲಾಖೆಯಂತೆ, ಆ ಇಲಾಖೆಗೊಬ್ಬ ಸಚಿವನಂತೆ, ಅಥವಾ ಅವನ ಕೈ ಕೆಳಗೆ ಕೆಲಸ ಮಾಡುವ ಎ ದರ್ಜೆಯ ಬಿ ದರ್ಜೆಯ ಭ್ರಷ್ಟಾಧಿಕಾರಿಗಳಂತೆ. ಧಿಕ್ಕಾರವಿರಲಿ ಈ ರೈತ ವ್ಯವಸ್ಥೆ, ಈ ರಾಜಕೀಯ ವ್ಯವಸ್ಥೆಗೆ. ರಾಜಕೀಯದಲ್ಲಿ ಅನೇಕ ಯೋಜನೆಗಳು ಕೃಷಿ ಯೋಗ್ಯತೆಗಾಗಿ ಬಂದವು, ಆದರೂ ಯಾವೊಂದು ಯೋಜನೆಗಳು ಸಫಲವಾಗಲಿಲ್ಲ. ರೈತರ ಆತ್ಮಹತ್ಯೆಗಳು ಕಡಿಮೆಯಾಗಲೇ ಇಲ್ಲ. ಹಾಗಿದ್ದಾಗ ಈ ಮಾದರಿ ಗ್ರಾಮ, ಕೃಷಿತನ, ಒಕ್ಕಲುತನ ಅಂತ ಹೇಳಿ ಕನಸು ಹೊತ್ತು ತಂದಿದೆಯಲ್ಲೋ ವಿಕ್ರಮ್, ನನಗೆ ನಗಬೇಕು, ಹೊಳಬೇಕು ಒಂದು ಅರ್ಥ ಇಲ್ಲ ಕಣೋ, ಒಂದು ಅರ್ಥನೇ ಆಗ್ತಾ ಇಲ್ಲ. ಆದರೆ ಎಂಬ ಅಪಸ್ವರ ಹೇಕಣ್ಣ. ಬಿಜ್ಜಳನ ಆಸ್ಥಾನದಿಂದ ಹೊರಬಂದ ಬಸವಣ್ಣ ಬದುಕಿಗೆ ಬೆನ್ನು ತೋರಿಸಿದ್ದರೆ ಧರ್ಮ ಕ್ರಾಂತಿ ಉದಯವಾಗುತ್ತಿರಲಿಲ್ಲ, ಬಸವ ತತ್ವ ಎಂಬ ಸಂಸ್ಕೃತಿ ಉದ್ಭವಿಸುತ್ತಿರಲಿಲ್ಲ. ಸಕಲ ಜೀವರಾಶಿಗಳಿಗೂ ಅನ್ನ ಆಶ್ರಯ ಕೊಡುವವನೇ ಈ ರೈತ. ಹೌದಣ್ಣ, ಮನುಷ್ಯ ಕುಲವನ್ನೇ ಬದುಕಿಸುವ ಶಕ್ತಿ ನಮ್ಮ ನೇಗಿಲಿಗಿದೆ. ರೈತ ಭೂಮಿ ಮಾರಿ ಒಕ್ಕಲತನ ಬಿಟ್ಟ, ರೈತನ ಮಗ ಕಂಪ್ಯೂಟರ್ ಕಲಿತು ಈ ದೇಶ ಬಿಟ್ಟ ಎನ್ನುವಂತಾಗಿದೆ ಈ ನಮ್ಮ ದೇಶದ ಸ್ಥಿತಿ. ನಿಮ್ಮ ಮಾತುಗಳಂತೂ ನನಗೆ ಅರ್ಥವಾಗ್ತಾನೆ ಇಲ್ಲ ಕಂಡ್ರು. ಆದರೆ ಒಂದು ನೆನಪಿರಲಿ, ಈ ಕ್ರಾಂತಿಗಳು ವ್ಯಾಪಾರದ ಮುಖವಾಡ ಧರಿಸಿರ್ತಾವಲ್ಲ, ಅವೆಲ್ಲವೂ ಸ್ವಾರ್ಥದ ಲಕ್ಷಣವನ್ನು ಕಾಣಬಾರದು. ನಿಮ್ಮ ಮಾತುಗಳು ನನಗೆ ಇಷ್ಟನೇ ಆಗ್ತಿಲ್ಲ, ಈ ನಿಮ್ಮ ನಿರ್ಧಾರವು ನನಗೆ ಇಷ್ಟನೇ ಆಗ್ತಾ ಇಲ್ಲ ಕಂಡೋ, ಇಷ್ಟನೇ ಆಗ್ತಾ ಇಲ್ಲ. ಬುದ್ಧ, ಬಸವ, ಅಂಬೇಡ್ಕರ್ ಇತ್ಯಾದಿ ಮಹನೀಯರು ಕಂಡಂತ ನಾಡು ನಮ್ಮದಾಗಬೇಕು. ಅಣ್ಣ, ನಾವು ವ್ಯಕ್ತಿಗಳ ವಿರೋಧಿಗಳಲ್ಲ, ಕೆಟ್ಟು ನಿಂತಿರುವ ಈ ವ್ಯವಸ್ಥೆಯ ವಿರೋಧಿಗಳು. ನೋಡಪ್ಪ ನಾಗರಾಜ, ನಾನಂತೂ ಹೆಚ್ಚು ಹೇಳೋದಿಲ್ಲ. ನೀನು ಇರುವ ಕೆಲಸವನ್ನು ಬಿಟ್ಟು ಇಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದೀಯ. ಸ್ವಲ್ಪ ಸಮಾಧಾನವಾಗಿ ನೀನೇ ಆಲೋಚನೆ ಮಾಡಿ ಒಂದು ನಿರ್ಧಾರಪ್ಪ. ಇದು ನನ್ನ ಮಾತಷ್ಟೇ. ಅತ್ತಿಗೆ, ಬದುಕಿದ್ದಾಗ ಕಲ್ಲೆಸೆದು ಸತ್ತ ಮೇಲೆ ಗೋರಿ ಕಟ್ಟಿಸಿ ಜೈ ಜವಾನ್ ಜೈ ಕಿಸಾನ್ ಎಂದು ಬಹುಪರಾಕ್ ಕೂಗುವ ಈ ಸಮಾಜ ಬದಲಾಗಬೇಕಿದೆ. ಇಂತಹ ಬದಲಾವಣೆಗೆ ನಾವೆಲ್ಲರೂ ಕೈ ಜೋಡಿಸಬೇಕಿದೆ. ಕೈ ಜೋಡಿಸಬೇಕಿದೆ. ಬದಲಾವಣೆ ಬರದಿದ್ದರೆ ಬರಡಾದೀತು ಈ ನಮ್ಮ ಊರು. ಎತ್ತುಗಳು ಎಂದರೆ ನಮ್ಮ ಆತ್ಮ ಸಂಗಾತಿಗಳು ಎಂಬುದನ್ನು ಮರೆತು ಹೋಗಿದ್ದೇವೆ. ಕಟ್ಟಿಗೆಯ ನೇಗಿಲು ಮರೆಯಾಗಿ ಯಂತ್ರಗಳು ನಾಟ್ಯವಾಡುತ್ತಿವೆ ಮಣ್ಣಿನ ಮಡಿಲ ಮಕ್ಕಳಲ್ಲಿ. ಗೊಬ್ಬರ, ಔಷಧಿ ಅಂತ ನಾನಾ ವಿಷವನ್ನು ಸಿಂಪಡಿಸಿ ಸುಡುಗಾಡಿನ ಹಾದಿ ಹಿಡಿಯುತ್ತಿದ್ದೇವೆ.
ಇದೆಲ್ಲ ಬದಲಾಗಬೇಕು, ಹೊತ್ತಿಗೆ ಬದಲಾಗಬೇಕು. ರೈತರೇ ಬನ್ನಿ ಒಂದಾಗೋಣ ಎಂದು ಕೂಗಿದರೆ ಲಕ್ಷ ಲಕ್ಷ ರೈತರು ರೊಟ್ಟಿ ಬುತ್ತಿ ಕಟ್ಟಿಕೊಂಡು ಗಟ್ಟಿ ಧ್ವನಿಯಲ್ಲಿ ಭ್ರಷ್ಟರೇ, ಪಟಭದ್ರ ಹಿತಾಸಕ್ತರೇ, ಭಾರತ ಬಿಟ್ಟು ತೊಲಗಿ ಎಂದು ಕರೆಯುತ್ತಾರೆ. ರೈತರ ಬಾಳಿನಲ್ಲಿ ಸ್ವಲ್ಪವಾದರೂ ಬದಲಾದೀತು ಎನ್ನುವ ಸಂಡಾಸೆ. ಸರಿ ಕಣ್ರು, ಮಾತಿಗೆ ಮಾತೆ ಉತ್ತರ ಅಲ್ಲ. ನೀವೇನೇ ಮಾಡಿ ಒಳ್ಳೆಯದನ್ನೇ ಮಾಡಿ, ಪ್ರತಿ ಹೆಜ್ಜೆಯನ್ನ ಯೋಚಿಸಿಡಿ. ಹಾ ಭಾರತಿ, ನಾವಿಬ್ಬರು ಹೋಗಿ ಬಿಸಿ ಬಿಸಿಯಾದ ಅಡಿಗೆ ಮಾಡೋಣ. ಬೇಗ ಬಂದುಬಿಡಿಯಪ್ಪ, ಎಲ್ಲರೂ ಊಟ ಮಾಡೋಣ, ಸರಿನಾ? ನಾಗರಾಜ್, ಈ ದಿನವನ್ನು ನನ್ನ ಜೀವನದಲ್ಲಿ ನಾನು ಎಂದೂ ಮರೆಯಲಾರೆ. ನಿನ್ನಂತ ಸನ್ಮಿತ್ರ ಮತ್ತೆ ಹುಟ್ಟೂರಿಗೆ ಬಂದು ಒಕ್ಕಲುತನ ಮಾಡುತ್ತೇನೆ, ರೈತರ ಪರವಾಗಿ ಧ್ವನಿ ಎತ್ತಿ ನ್ಯಾಯಕ್ಕಾಗಿ ಹೋರಾಡುತ್ತೇನೆ ಎಂದೆಲ್ಲ. ಇದಕ್ಕಿಂತ ಭಾಗ್ಯ ಉಂಟೆ ಈ ವಿಕ್ರಮನ ಬಾಳಿನಲ್ಲಿ? ಯಾಕೋ ವಿಕ್ರಮ್ ಇಷ್ಟೊಂದು ಭಾವುಕನಾಗುತ್ತಿರುವೆ? ಈ ಒಕ್ಕಲುತನ ಹೋರಾಟ ನಮ್ಮಿಬ್ಬರಿಗೇನು ಹೊಸತಲ್ಲೋ? ಶಾಲಾ ದಿನಗಳಿಂದಲೂ ಹೋರಾಟ ಮಾಡುತ್ತಲೇ ಕನಸು ಕಂಡವರು ನಾವು. ರೈತರ ಹೊಡಲ ಸಿಟ್ಟು ಈ ಬಲಗೈ ರಟ್ಟೆಗೆ ಬಂದು ಬಲ್ಲಿದರ ಸೊಕ್ಕು ಪಡ ಸಮೇತ ಸರ್ವನಾಶವಾಗಲೇಬೇಕು ನಾಗರಾಜ್, ಸರ್ವನಾಶವಾಗಲೇಬೇಕು. ಇದು ನನ್ನ ಬಹುದಿನದ ಕನಸು ಮಿತ್ರ, ಬಹುದಿನದ ಕನಸು. ವಿಕ್ರಮ್, ಅಂತೂ ಅಣ್ಣ ಅತ್ತಿಗೆಯರು ಒಪ್ಪಿಗೆ ನಿತ್ತರು ಈ ನಮ್ಮ ಕನಸುಗಳಿಗೆ. ಇನ್ನೇನಿದ್ದರೂ ಬದಲಾವಣೆ ತಂದು ನಮ್ಮ ಊರನ್ನು ಆದರ್ಶ ಗ್ರಾಮವನ್ನಾಗ ಮಾಡಬೇಕಷ್ಟೇ. ವಿಕ್ರಮ್, ಏನೇ ಕಷ್ಟ ಬಂದರೂ ಮುಂದಿಟ್ಟ ಹೆಜ್ಜೆ ಹಿಂತೆಗೆಯಬಾರದು, ಇದು ನನ್ನ ಆಸೆಯ ಮಾತು ಮಿತ್ರ. ಈ ನನ್ನ ಹೋರಾಟದ ಮೇಲೆ ಆಣೆ ನಾಗರಾಜ್, ನನ್ನಿಂದ ಯಾವುದಕ್ಕೂ ಮೋಸವಾಗದು. ನಮ್ಮಿಬ್ಬರ ಈ ಸ್ನೇಹ ಹೋರಾಟ ಮಾದರಿಯಾಗಲಿ ನಮ್ಮ ಸಮಾಜಕ್ಕೆ. ಬಾಲ್ಯದಲ್ಲಿ ನಾವಿಬ್ಬರು ಆಡಿದ ಆ ಬೆಟ್ಟ ಕಾಣಿಸ್ತಿದೆಯಾ? ಮತ್ತೆ ನೆನಪಿಸುತ್ತಿದೆ ಆ ನಮ್ಮ ಬಾಲ್ಯವನ್ನು. ನಿಜ ನಾಗರಾಜ್, ನಿಜ. ಹಿಂದಿನಿಂದಲೂ ನನ್ನ ನಿನ್ನ ಕನಸುಗಳಿಗೆ ಸಹ ಬಾಳುವಿಗೆ ಆ ಬೆಟ್ಟ, ಜುಳು ಜುಳು ಹರಿಯುವ ನದಿ, ಹಾಳು ಬಿದ್ದಿರುವ ಮಂಟಪ, ಈ ಮರ, ಈ ಗಿಡ ಈಗಲೂ ಸಾಕ್ಷಿಯಾಗಿ ನಿಂತಿವೆ ನಮ್ಮ ಇರುವರ ಮುಂದೆ. ನಾಗರಾಜ್, ಒಮ್ಮೆ ಆ ಬೆಟ್ಟ ಮತ್ತು ಮಂಟಪವನ್ನು ನೋಡಿ ಬರೋಣ ಬಾ. ಖಂಡಿತ. जीवन गया रंग शान पाप करो पाप को ಒಂದು ಕೈ ಪ್ರೀತಿ ಜಾಸ್ತಿ ಕಣೋ
ನಿನ್ನ ಜೋಡಿ ಮಾತಾಡೋದೈತೆ ಎಲ್ಲಿ ಸಿಗುತ್ತೆ ನಿನ್ನ ಜೋಡಿ ಮಾತಾಡೋದೈತೆ. ನಾನು ಯಾರಂತ ಗೊತ್ತಲ್ಲ, ನಾನೂ ಕೈಯ ಅಂತ. ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಇರೋ ಡಾಕ್ಟರ್ ನರವೈದ್ಯ ನಾದೂ ಕೈಯ. 20 ವರ್ಷ ಆಯ್ತ್ರಿ, ನನ್ನ ಹೆಂಗ್ ಸತ್ತು ಹೋಗಿ 20 ವರ್ಷ ಆಯ್ತು, ಆದ್ರೂ ಕೂಡ ಸ್ಟಿಲ್ ಬ್ಯಾಚುಲರ್. ಅದಕ್ಕೆ ಯಾವ್ದಾದ್ರೂ ಒಂದು ಫಿಗರ್ನ ಕ್ಯಾಚ್ ಹಾಕೋಣ ಅಂತ ಕಾಯ್ತಾ ಇದ್ದೀನಿ. ಆ ಕಮಲಿನ ನಾನು ಕ್ಯಾಚ್ ಹಾಕ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೂ ಕೂಡ ಅವ್ರು ಬರ್ತಾನೆ ಇಲ್ಲ, ನನ್ನ ದಾರಿ ಸಿಗ್ತಾನೆ ಇಲ್ಲ. ಇವತ್ತು ನೋಡೋಣ ಏನಾಗುತ್ತೆ ಏನಿಲ್ಲ ಅಂತ. ಬಹಳ ರಾತ್ರಿ ಆಯ್ತು ಅಲ್ವಾ? ಬೆಳದಿಂಗಳ ಸೊಬಗು ತನ್ನ ಸೌಂದರ್ಯನ ಮತ್ತಷ್ಟು ಹೆಚ್ಚಿಸ್ತು. ಬರ್ತೀನಿ ಅಂತ ಹೇಳಿ ಕಮಲಿ ಬರೋ ಲಕ್ಷಣ ಕಾಣಬಹುದು. ಕೊರೆಯುತ್ತಿರುವ ಚಳಿ, ಒಕ್ಕುತ್ತಿರುವ ಯೌವನ, ಬಿಗಿದಪ್ಪಿ ಮುದ್ದಾಡೋ ಕನಸು. ಅಮ್ಮಮ್ಮ, ಈಗ ಅವಳು ಸಿಗಬೇಕು. ರಾತ್ರಿ ಪೂರ ಜಾಗರಣೆನೋ ಜಾಗರಣೆ. ನನಗಂತೂ ವಯಸ್ಸಾದಂಗಲ್ಲ, ಢಕ ಢಕ ಅಂತ ಹೇಳ್ತಾ ಇದ್ದೀರಿ ಮೈಯಾಗಿ ಕಾವು. ಅದಕ್ಕೆ ಅಲ್ವೇ ಹಿರಿಯೋರು ಹೇಳೋದು, ಮರ ಮುಪ್ಪಾದ್ರೂ ಒಳಿ ಮುಪ್ಪೆ ಅನ್ನೋ ಗಾದೆ ಇರೋದು. ಅಲ್ಲಿ ಮೂಲೆಗೈತ್ ಲಾಸ್ಟ್. ಬಾ ಕಮಲಿ ಬಾ, ಕೈ ಹಿಡಿದು ಕುಣಿಸಿ ನಾನು ಕೈಲಾಸದಲ್ಲಿ. ಅಮ್ಮಮ್ಮೋ, ಎದೆ ಬಡಿತ ಏರುತ್ತಿರುವುದು ಹಿಮಾಲಯದ ಎತ್ತರಕ್ಕೆ. ಬಾ ಕಮಲಿ ಬಾ, ನಿಧಾನಕ್ಕೆ ಬಾ. ನಿನ್ನ ಕಾಲ್ಗೆಜ್ಜೆ ಸಪ್ಪಳ, ನೀ ಒಳೆಯುತ್ತಿರೆ ಪಳಪಳ ಪಳಪಳ, ನೀ ಎದೆಯಲ್ಲಿ ಮೂಡುವುದು ಅನುರಾಗದ ಸಪ್ಪಳ. ಹಿಡ್ಕೋ ನನ್ನ ಕೈಯ ಅಂದ ಹಾಗೆ ಬೇಗ ಬಾ ಅಂತ ಹೇಳಿ ಕಳಿಸಿಲ್ಲ. ಯಾಕೆ ಅಂತೀನಿ, ಏನ್ ಸಮಾಚಾರ? ನನ್ನ ಮೊಳ್ಯಾಗ ದೇವ್ ಬಂದಿತ್ತು, ಬಿಡಿಸ್ಬಾ ಅಂತ ಕರೆದಿದ್ದೆ. ಹುಚ್ಚಿ ಹಳೆ ಹುಚ್ಚಿ ಒಂದ್ ಗಂಡ್ಸ್ ಎದಕ್ ಕರಿತಾನ? ಕಂಬ್ಲಿ, ನಿನ್ನ ಮೈಯಿಂದ ಬರುವುದು ವಾಸನೆಯು ಘಮ ಘಮ. ನೀನೇ ನನ್ನ ಸಮ. ಚಿಕ್ಕಯ್ಯ, ನೀನೇ ನನ್ನ ಪ್ರಾಣದ ಬದುಕನಯ್ಯ. ಅಮ್ಮಮ್ಮೋ, ಬರ್ತಾ ಇಲ್ಲ. ಸ್ವರ್ಗಕ್ಕೆ ಮೂರೇ ಗೇಣು ಕಮ್ಲಿ. ಹಂಗಾಗಿ ನಮ್ಮ 3 ಹೆಜ್ಜೆ ಹಾಕು, ಸ್ವರ್ಗಕ್ಕೆ ಹೋಗೇ ಬಿಡೋಣ. ಆದ್ರ ಡಾಕ್ಟ್ರ ಏನಂತ ಹೇಳ್ಕಂಬ್ಲಿ? ನನಗೆ ಒಂದು ಡೌಟ್ ಹೊತ್ಕೊಂಡ ಬಂದಿ ಅಂತ ಗೊತ್ತು ನನಗೆ. ಒಳ್ಳೆಯ ಡೌಟ್ ಅನ್ನ. ಈ ಜೀವ ಒದ್ದಾಡುವುದು ವಿಲ ವಿಲ. ಈ ಗಂಡಸರು ನೀವು ಗಂಡಸರಲ್ಲೇನು? ಹೌದಾ? ಅದ ಈ ಗಂಡಸರು. ಗಂಡಸು ಅಂದ್ರೆ ನಾನು ಅಂದ್ರೆ ಗಂಡಸು. ಗೊತ್ತಿಲ್ವ ಕಮಲಿ? ಅದಕ್ಕೆ ತಾನೇ ನೀವ್ ಬಂದಿರೋದು. ಗಂಡಸ ನರವೈದ್ಯ ಅಲ್ಲ, ಅದಲ್ಲ ಹೇಳಿದ್ದು ನಾ ಚಿಕ್ಕಯ್ಯ. ಈ ಗಂಡಸರು ಮದುವೆ ಆದ್ಮೇಲೆ ಅವ್ರ ಸ್ಪೀಡ್, ಸ್ವರ್ಗಕ್ಕೆ ಹೋಗೋ ಸ್ಪೀಡ್ ಎರಡೂ ಕಮ್ಮಿ ಅಂತ ನಿಜನಾ ಚಿಕ್ಕಯ್ಯ? ಮೇರಾ ದಿಲ್ ಕಾ ಧಡ್ಕನ್ ಕಮಲಿ, देखो अंदर बाहर. ಇನ್ನು ಸ್ಟಿಲ್ ಬ್ಯಾಚುಲರ್, 35ರ ತಿರುಣ. ಐ ಆಮ್ ಸೋ ಸಾರಿ ನಾ ಚಿಕ್ಕಯ್ಯ. ಸಾರಿ ಏನಬೇಡ ನಾರಿ. ಹೊರ ಬೀಳಲಿ ನಿನ್ನ ಸೊಂಟದ ಅಲ್ಲಲ್ಲ ಕಂಠದ ಸಿರಿ. ಗೆಜ್ಜೆ ತಾಳಕ್ಕೆ ಕೈ ಮಳೆಯ ನಾದಕ್ಕೆ
ಒಂದೇ ಪಚ್ಚನ್ನ ಆ ಪಚ್ಚನ್ನ ನಿನ್ನ ಮನಸ್ಸನ್ನ ಚಿಕ್ಕಯ್ಯ ಬಾಬಾ ಡಾಕ್ಟರ್ ರಾಜಕಯ್ಯ ಅಲ್ಲಲ್ಲ ನೀನು ಈ ನೀವೆಷ್ಟಗು ಶಕ್ಕಂದಾಡ ಭೋಗಯ್ಯ ಲೇ ಕಾಂಪೌಂಡರ್ ಸಿದ್ಲಿಂಗ ನಾಜುಕಯ್ಯ ಆಯುರ್ವೇದವನ್ನ ಅರಿಯುವ ನೀರಿನಲ್ಲಿ ಗಸ ತಿಕ್ಕಿವ ಕಲಿತ ಪಾಂಡಿತ್ಯವನ್ನ ಜನರ ಪ್ರಾಣಕ್ಕಾಗಿ ಕಕ್ಕುವ ಈ ನರವೈದ್ಯ ನಾಜುಕಯ್ಯ ಅಂದ್ರ ಏನಂತ ತಿಳ್ಕೊಂಬಿಟ್ಯ ಹುಷಾರ್ ಮಗನ ಒಂದ್ ಚಾಪಾಳ ಮಾತ್ರ ಹಾಕಿದ್ರ ಮನೆಯಿಂದ ಹೊರಗ ಎರಡು ಹಾಕಿದ್ರ ತಗೊಂಬರ್ಬೇಕು ಕುಂತ ಎತ್ತ ಬಂದಿರಬಾರ್ದು ಮತ್ತ ಅಂತದ ಕರಿತೀನಿ ಏನಿವಾಗ ಈ ನನ್ನ ಮಗ ಸಿದ್ಲಿಂಗ ನನ್ನ ಮತ್ ನನ್ನ ಟಾಟಾ ಸುಮ ಕಂಬಳಿ ಬಂದದ್ನ ಚೆಕ್ಕಂದ ಹಾಡಿದ್ನ ನೋಡ್ರ ಕಾಣ್ರತಿ ಇರ್ಲಿ ಹೆಂಗಾರ ಮಾಡಿ ಇನ್ನೊಂದ್ ಸ್ವಲ್ಪ ಸಮಾಧಾನ ಮಾಡೋಣ ಶಿಷ್ಯ ಸಿದ್ಲಿಂಗ ಯಾವಾಗ ಬಂದೆಪ್ಪ ಅದೇ ಅವಾಗ ಬಂದೆಪ್ಪ ಅದೇ ನೀನ ಕಾಮಿಲಿ ಜೊತೆ ಕೋಚಿತ್ತಾರ ಟಕ 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 ಅಂತ ಕುಳಿತಿತ್ತಲ್ಲ ಆವಾಗ್ಲೇ ಬಂದೆ ಅಷ್ಟೇ ಅಲ್ಲ ನೀನು ಆಡಿದ ಆಟಗಳನ್ನ ಆಟ ಸುಮಾರು ಜೊತೆ ಆಡಿದ ಆಟಗಳನ್ನೆಲ್ಲ ಇಲ್ಲಡ ನನ್ನ ಮೊಬೈಲ್ನಾಗ ಸರಿ ಹೇಳ್ತೀನಿ ಗೊತ್ತೇನ ಇದನ್ನ ತೋರ್ಸಿದ ಅಬ್ಬಬ್ಬಬ್ಬಬ್ಬಬ್ಬಬ್ಬರಿಗೆ ನಿನ್ನ ಮಾನ ಮರ್ಯಾದೆ ಎಲ್ಲ ಕಿತ್ಕೊಂಡು ಕತ್ತೋಡಪ್ಪ ಗೊತ್ತಾಯ್ತೇನ ಲೇ ರಾಜಕಯ್ಯ 5 ವರ್ಷದಿಂದ ನಿನ್ನ ಕಾಂಪೌಂಡ್ ನಿಮ್ಗೆ ಆಸ್ಪತ್ರೆ ಕೆಲಸ ಮಾಡಕತ್ತೀನಿ 5 ವರ್ಷ ಸಂಬಳನೂ ಕೊಟ್ಟಿಲ್ಲ ಸಂಬಳದ ಮನೆ ಹಾಳಾಗ್ತದ ಸಂಬಳ ಬಿಡು ನಿನ್ನ ಮಗಳ ನಿಂದಿನ ಮನಸಾರ ಪ್ರೀತಿ ಮಾಡಕತ್ತೀನಿ ಅವಳಾರ ಮದಿ ಮಾಡಕೊಡೊಂದು ಅದನ್ನೂ ಒಲ್ಲೆ ಅಂತೇಳಿ ಎಷ್ಟಲ್ಲ ನಿನ್ನ ತಿಂಡಿ ನೀ ತಿಕ್ಕೋ ತಿಂಡಿನ ತುರ್ಸ್ಕೋತ ಕುಳ್ಳಕ ಈ ಸಿದ್ಲಿಂಗ ನಾನು ಮಂಗನ್ ಮಾಡಿದ್ದೇನೆ ಮಂಗನ ಲೇ ಮರ್ಯಾದೆ ಪುರುಷ ನಾಜಕಯ್ಯ ನಿಂದೈತೆ ನಿಂದ ಮುಂದೆ ಐತೆ ಅಪ್ಪ ನಿನಗೆ ಲೇ ಸಿದ್ಲಿಂಗ ಗುರು ಅಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗ ಅದನ್ನೆಲ್ಲ ತಗೊಂಡ್ ಏನ್ ಮಾಡ್ತೇಲಿ ವಾಪಸ್ ಕೊಡಲೆ ಒಂದ್ ಸ್ವಲ್ಪ ಹಂಗ ಎಲ್ಲವನ್ನೂ ಮಾತು ಕರೆಕ್ಟಾಗಿ ಹೇಳ್ಕೊಂಡು ಹೋಗಲೆ ಅದನ್ನೆಲ್ಲ ತಗೊಂಡ್ ಏನ್ ಮಾಡ್ತಿ ಅಂತ ಹೇಳ್ತಿರಲಿ ಇದನ್ನ ಇಂಟರ್ನೆಟ್ಗ ವಾಟ್ಸಪ್ಗೆ ಹಾಕಿದ್ದಂದ್ರ ಇಲ್ಲರ ಬಾಬಾ ನಮ್ಮೂರಾಗ ಮಳ್ಳ ನೋಡ್ಲಾಗ ಮೆಣಸಿಕಾಯಿ ಒಂದು ಜಾಗ ಇನ್ನೊಂದು ಅಕ್ಕಲ್ ತಿಂದು ಹೋಗ್ಬೇಕು ಗೊತ್ತಾಯ್ತೇನ ಅದಕ್ಕಯ್ಯ ಗೊತ್ತಾಯ್ತೇನ ಸಿದ್ಲಿಂಗ ಕೈ ಮುಗಿತು ನೋ ಮರಯ್ಯ ನೆಟ್ಟಗೆ ಮಾತಾಡಿ ಬಂದ್ಕೋಗೋ ಮರಯ್ಯ ಅಲ್ಲಲೇ ಸಿದ್ಲಿಂಗ ಏನೇನೋ ಬಡಬಾಡ ಆಸ್ಬೇಡ ಗುರು ಅಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮತ್ತೆ ಹೇಳಿದಿ ನಾನು ಆದ್ರೂ ಕೂಡ ನೀನೇನು ಹೇಳ್ತಿಲ್ಲ ಹೋಗ್ಲಪ್ಪ ನೀನು ಈಗ ಅದನ್ನೆಲ್ಲ ವಾಪಸ್ ದಯಮಾಡಿ ನನಗೆ ಕೊಟ್ಟು ಹೋಗ್ಬಿಡಲೆ ಕೊಡ್ಬೇಕಾ ಮುಚ್ಚು ಬಾಯ್ ಚಾರಿಡಿಯ ಮಗನ ಸಿದ್ಲಿಂಗ ಕೈ ಮುಗಿತೀನಿ ಲೇ ಮರಯ್ಯ ನಾನ್ ಜಾರಡಿ ಮಗ ಅಲ್ಲ ಆ ಶ್ರೀರಾಮನ ಪತ್ನಿ ಜಾನಕಿ ಇದ್ದಾಳಲ್ಲ ಆ ಜಾನಕಿ ಮಗಲೇ ನಾನು ಯಾರಂತ ಗೊತ್ತಾತಲ್ಲ ಗೊತ್ತಾಗ್ಬಿಡ್ಲಿ ಇಲ್ಲೇ ಚೀಟೇರಿ ಆಸ್ಪತ್ರೆಗ 5 ವರ್ಷ ದಮ್ಮಾದ ಆಸ್ಪತ್ರೆ ಕೆಲಸ ಮಾಡಿ ಅಲ್ಲಿಂದ ಈ ಬೆಣ್ಣೆಳಿ ಬಂದು ಬೆಣ್ಣೆಳಿ ಸಿಗತಕ್ಕಂತ ನಮ್ಮ ಆದ ಸಿಗ್ತಕ್ಕ ಸೊಪ್ಪು ಸದಿ ತಗೊಂಡು ನಾನು ಒಬ್ಬ ಆಯುರ್ವೇದ ಪಂಡಿತ ನಾಜುಕಯ್ಯ ಅಂತ ಗೊತ್ತಬಿಡು ನಿನಗೆ ಮರ್ಯಾದೆ ಕಳಿಬಿಡಲೇ ಸಿದ್ಲಿಂಗೋ ಬರೋ ಪೇಷಂಟ್ ಬರ್ದಂಗಾದಾರು ಇವತ್ತಿನಿಂದ ಈ ಆಸ್ಪತ್ರೆಯಿಂದ ನಿನ್ ಡಾಕ್ಟರ್ ಸಿದ್ಲಿಂಗು ಅಂತ ಕರಿತೀನಿ ಈ ಆಸ್ಪತ್ರೆನ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ ಅವ ಸಿದ್ಲಿಂಗು ಏನಾಗ ಇದು ವಿಧಾನಸೌಧ ಬರ್ಕೊಡ್ತಾನೆ ಯಾವನಿ ಬೇಕಲ್ಲ ಈ ಕಿತ್ತೋದ ಆಸ್ಪತ್ರೆ ಮತ್ತಿನ್ನೇನ್ ಬೇಕಲ್ಲ ಸಿದ್ಲಿಂಗು ಸಾಯಲೇ ಮರಯ್ಯ ಅಯ್ಯ ನೋಡು ನಿನ್ ಮಗಳ ನಿಂಗಿನ ಮನಸಾರ ಪ್ರೀತಿ ಮಾಡಕಚ್ಚಿನಿ ಅವಳನ್ನ ನನಗೆ ಮದುವೆ ಮಾಡ್ಕೊಟ್ರ ಉಳಿತೈತಿ ನಿನ್ನ ಜೀವ
ಲೇ ಸಿದ್ಲಿಂಗ, ಪ್ರೀತಿ ಅಂದ್ರ ನಿನ್ನ ಒಬ್ಬನಲ್ಲಿದ್ದು ಸಾಲದಲ್ಲೇ ನನ್ನ ಮಗಳಲ್ಲಿ ಹುಟ್ಟಬೇಕು. ನೀನ್ ಕಚ್ಚ ಕೊಟ್ಟು ಅಂದ್ರೆ ಯಾವನ್ ಪ್ರೀತಿ ಮಾಡ್ತಾರ? ಯಾರಾದ್ರೂ ಮಾಡ್ತೀರೇನ್ರಿ? ಇಲ್ಲ, ಪ್ರೀತಿ ಮಾಡಕ್ಕೂ ಹೃದಯ ಚೆನ್ನಾಗಿರ್ಬೇಕು. ನಿನಗೆ ಯಾವನಾರು ನನ್ನ ಮಗಳು ಕೊಡ್ತೀನ? ಕೂಲ್ ಡೌನ್ ಮಾವ, ಕೂಲ್ ಡೌನ್. ಈ ಫೋಟೋ ನೋಡು, ಫೋಟೋದಲ್ಲಿರೋ ವಿಡಿಯೋ ನೋಡು. ಬಾ 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 ಲೇ, ನಾನು ಯಾವ ಬೀಜದವರೆಗಿನ ಕಮ್ಮಿಯಲ್ಲಿ ಬಿಡಲೆ ನೀನು. ನಿಂಗೆ ನಿಂಗೆ ಬಾರೇ. ಲೇ ಸಿದ್ಲಿಂಗ, ನೀನ್ ಕರ್ತ ಕಿಣಕ ಬರಕ್ಕೆ ನನ್ನ ಮಗಳು ಹಂಗೆ ಬಿಟ್ಟಿ ಗುದ್ದಾಳ ಅನ್ಕೊಂಡಿದ್ದೇನು? ಒಳಗ ಅಡಿಗೆ ಮಾಡಕ್ ಹಚ್ಚಳಲೇ ಮಂಗ. ಅಡಿಗೆ ಏಟತ್ತಾಕತ್ತೋ ಮಾಡ್ಕೊಂಬ ಜಲ್ದಿ ನೋಡೋಣ. ನನ್ನ ಮಗಳು ಸುಸಂಸ್ಕೃತೆ. ಹೌದಾ? ಅವಳು ಹೊರಗ್ ಬರ್ತಾ ಇದ್ದಂಗ ಇಡೀ ಊರ್ನವರೆಲ್ಲ ಯಾರ ಮಗಳು ಅಂತ ನೋಡ್ಬೇಕಲ್ಲೇ. ಆ ರೀತಿಯಾಗಿ ಸುಸಂಸ್ಕೃತ ಪಾಠ ಮಾಡಿ ಕಲ್ತೀನಿ ನಾನು. ಹೌದೌದು, ಭಾರಿ ಪಾಠ ಮಾಡಿ ಬಿಡ ನೀನು. ಇಲ್ಲಿ ಪಾಠ ಮಾಡಿದ್ದು ಈಗ ಮುಂದ್ಕ ಆದಾಯತಿ ಅಂತ ನನಗೆ ಹೇಳ್ತಾರೆ. ಈಗ ಬೀಚ್ ಹಾಕಕ್ಕ ಅದನ್ನ ನಂಗೆ ಪಾಠ ಏನ್ ಪಾಠ ಮಾಡಿಯೋ? ಒಂದ್ ಅಡಿಗೆ ಮಾಡಕ್ 1 ಗಂಟೆ ಆದ್ರೂ ಇಲ್ಲ. ಈಗ ಅಡಿಗೆ ಮಾಡಕ್ ಕುಕ್ಕರ್ ಬಂದಾವೆ, ರೈಸ್ ಕುಕ್ಕರ್ ಇದೆ, ಎಲ್ಲ ಐತೆ. ಅಷ್ಟೊಂದು ಯಾಕೆ ಟೈಮ್? ಮುಂದ್ಕ ಅಲ್ಲ, ಅದು ನನ್ ತಪ್ಪಲ್ಲ. ನಾನು ವೈದ್ಯ ಅಲ್ಲ, ನರವೈದ್ಯ, ಅದ್ರ ತಪ್ಪು. ನಿನ್ನ ನರದ ತಪ್ಪು, ನಿನ್ನ ತಪ್ಪಲ್ಲ, ನಿನ್ನ ನರದ ತಪ್ಪು. ಹೌದಲ್ಲಪ್ಪ? ಯಾರಿಗಾದ್ರೂ ಬೇಕಾದ್ರೂ ಕೇಳು. ನಿಂಗೆ ಮಾತ್ರ ಸ್ಟ್ಯಾಂಡ್ ಆಗಿಬಿಡ್ಬೇಕು. ನಿಂಗೆ ಬೇಗ ಬಾ. ನಿಮ್ಮ ಅಪ್ಪ ಇಲ್ಲಿ ಗಣದಾರಿ ಕೆಲಸ ಮಾಡ್ಯಾನ, ಅದನ್ನ ಹೇಳ್ಬೇಕು. ಬಾ ಬಾ ಬೇಗ. ತಡಿಯಲೇ, ನನ್ನ ಮಗಳು ಅಡಿಗೆ ಮಾಡಕ್ ಹಚ್ಚಳ ಅಂತ ಹೇಳಿದ್ನಲ್ಲ, ಬರ್ತಾಳ. ತಡಿಯೋ ಮಾರೇ, ಹಂಗೆ ಅರ್ಜೆಂಟ್ ಇದೆ ನಿಂದು. ಅರ್ಜೆಂಟ್ ಐತೆ ನಮ್ದು. ಅದಕ್ಕೆ ಅದ ಚಿಪ್ಪು, ಅದ ಫೋನು, ಅದ ಬಿಟ್ರೆ ಏನಿದೆಪ್ಪ? ಅದೇ 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 ಮಗಳ ನಿಂಗೆ ನಾನರಿ ನರವೈದ್ಯ ಡಾಕ್ಟರ್ ನಾಜೂಕಯ್ಯ. ಕಾಣಿಸ್ತಿಲ್ಲ ನೀವು. 2 ಟ್ಯಾಬ್ಲೆಟ್ಸ್ ಕೊಟ್ರು ನಿಮಗೆ. ನಾನೇ ಅದಕ್ಕಂತ ಗೊತ್ತಾಗೋಕತಿ. ಯಾರಿಗಾದ್ರೂ ಬೇಕಿದ್ರ ಕೇಳಿ, ಈಗ ರೆಡಿ ಇದಾವ. ನಮಸ್ಕಾರ ರೀ. ನಿಮ್ಮಂತ ಪೇಷಂಟ್ ನಮಗೆ ಬಹಳ ಬೇಕಾದವ. ಹೌದಾ? ಅಲ್ಲಿ ಆಟೋದಾಗ ಅಲ್ಲೇ 1 ಕಿಲೋಮೀಟರ್ ದೂರ ತಲುಪಿದ ಆ ಆಸ್ಪತ್ರೆ ನಾನು ಬರಲ್ಲ ಅಂತ. ಅವ್ರಿಗೆ 2 ಎಕ್ಸ್ಟ್ರಾ ಗುಳಿಗೆ ನುಂಗಿರ್ಬೇಕು, ಅದಕ್ಕೆ ಬಂದ್ರು. ಹಂಗಲ್ಲ, ಆ ಆಟೋದಾಗ ಹೆಣ್ಮಕ್ಳು ಇದ್ರಂತೆ. ನೀವು ನೋಡಿದ್ ಕೂಡ್ಲೆ ಹಿಂಗಂತೆ. ಅದು ನನ್ ತಪ್ಪಲ್ಲ ಕಣ್ರಿ, ಅದು ನನ್ ತಪ್ಪಲ್ಲ. ಈಗ ಹೆಂಗ ಒಂದು 5-6 ತಿಂಗಳು ರೆಸ್ಟ್ ಇದ್ದಂಗ ಇದೀರಿ, ಅದಕ್ಕೆ ಮತ್ತೆ ಜೋರ್ ಇದ್ದಂಗ ಹೌದೌದೌದು. 5-6 ತಿಂಗಳು ಜೋರಿದೆ. ಈಗ ಅಲ್ಲಿ ಇಲ್ಲಿ ಬೇಲಿಯಾರ ಕಟ್ಟಿಬಿಟ್ಟಾರ. ಬೇಲಿಯಾರ ಅದೆಲ್ಲ ರಗಡ್ ನಮ್ ಕೈಗೆ ಐತ. ಈಗ ತಡಪಡ ಅಂತ ಮಾಡಕ್ಕಾರ. ಇರ್ಲಿ, ಬರ್ಲಿ ಮಗಳ ಬಂದ್ರ ಐತಿ ನಿನ್ಗಪ್ಪ. ಜಾಸ್ತಿ ಆಯ್ತು ನಿನಗೆ. ಬೇಕನ್ನ ನರ ಸ್ಟ್ರಾಂಗ್. ಅಯ್ಯ ಅಜಗಯ್ಯ, ಕ್ಯಾಮ್ರಾ, ಕಮಲಿ, ಕಳ್ಳಾಟ ಬೇಕಾ? ನೀವು ಅಲ್ಲಿ ರಾಣಿಬೆನ್ನೂರ ಫಸ್ಟ್ ಅಟೆಂಪ್ಟ್ ಆಗಿದ್ರಂತೆ. ಅಯ್ಯೋ, ಅಟೆಂಪ್ಟ್ ಭಾಳ ಅದಾವ್ರಿ. ಫೋಟೋ ಐತಿ, ಫೋಟೋ ಅಲ್ಲಿ, ಇದೊಂದು ಫೋಟೋ ಅಲ್ಲಿ ಇಟ್ಟಾರ. ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಮೊನ್ನೆ ಬಂದ್ರೆ ಅಂತ ಕಿರಣ್ ಡಾಕ್ಟರ್ ಹೇಳಿದ್ರು. ಅತಿ ಕ್ಲೋಸ್ ಫ್ರೆಂಡ್. ಅವ್ರು ಹೇಳಿದ್ರು, ನಮ್ಮ ಶಿಷ್ಯ ಅಲ್ಲಿ ಇನ್ನೊಂದು 2 ದಿನ ಬರ್ತಾನ, ಅಲ್ಲೇ ತೋರ್ಸ್ಕೊಂಬಿಡಪ್ಪ ಅಂತ ಹೇಳಿದ್ರು. ನಿಂದೆ ಏಟಾತ ಬಾರೇ ಬಾ. ಏನ್ ಅಡಿ ಅಷ್ಟೊತ್ತು ಮಾಡ್ತೀಯ? ಬ್ಯಾನಿ ಎಲ್ಲ ನಿಂಗೆ, ನಿನ್ನ ಮೇಲಿರುವ ಪ್ರೇಮ್ ಕಾಣಿ. ಪ್ರೇಮ? ಈಗ ಪ್ರೀತಿ ಪ್ರೇಮ
ಗಸ ಅಂತ ತಿಕ್ಕು ನಾ ನಿಮ್ಮ ಅಪ್ಪನ ಮೂತಿನ ಗಸ 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 ಅಂತ ತಿಕ್ಕಿ ಗಟ್ರದಾಗ ಹೆಚ್ಚಿದ್ದೀನಿ ಯಾಕ ಅಂತ ಮತ್ತೆ ಯಾಕ ಕಾಂಪೌಂಡ್ರ ಹೆಂಗೈತ್ರ ಮೈಯಾಗ ನಮ್ಮ ಅಪ್ಪನಲ್ಲ ಅದೇನಲ್ಲ ಪಿಂಡ್ರಕ್ಕೆ ಯಾಕ ಹೆಂಗೈತ್ರ ಮೈಯಾಗ ನಮ್ಮಪ್ಪ ಅಂತ ಏನ್ ಮಾಡ್ದ ಅಂತೀನಿ ಏನ್ ಮಾಡ್ದಿ ನನ್ನೇ ಕೇಳ್ತಿ ಮಗಳ ನಾನು ಏನು ಮಾಡಿಲ್ಲ ಅವನ ಕಾಂಪೌಂಡ್ ಸಿದ್ಲಿಗೆ ಹರ್ಯಾಡ್ತಾನ ಇಲ್ಲೇ ನರತಿ ನಾಯಿ ನಿಂತಾನಲ್ಲ ಅವನ್ನ ಕೇಳಿ ನಿಮ್ಮ ಅಪ್ಪನ ನಾನು ಅದೇನ್ ಮಾಡ್ಬಾರ್ದು ಕೆಲಸ ಅಂತ ಅವನ ಹೇಳ್ತಾನ ಬಾಯ್ ಕೇಳ ಡ್ಯಾಡಿ ಕಮ್ದಿ ಸೆಡಿಯಾ ಹೋಗೋ ಮಾಮ ಇಕ್ಕೆ ಅಕ್ಷಯ ಹೋಗು ಅಲ್ಲೇ ಅಕ್ಕ ಅಕ್ಕ ಯಾಕ ನೀ ಯಾಕೆ ಹಿಂಗ ನಿಂತ್ಕೊಂಡೆ ಎಲ್ಲಿ ಅಪ್ಪ ಅಂತದಿ ಅಲ್ಲ ತಡಿ ಅವಸರ ಮಾಡಬೇಡ ಅದು ಅವಸರ ಬಂದೈತೆ ಸ್ವಲ್ಪ ಅವಸರ ನಮ್ ಸ್ವಲ್ಪ ಲೇಟ್ ಅವಸರ ನಡಿತೈತಿ ಯಪ್ಪ ಎರಡು ಅವಸರ ಗೇಡಿಗಳು ಇಷ್ಟು ದಿನ ನರಕದ ಕತ್ತೆಂಗ ಬಾಲ ಮುದ್ರಿಕೊಂಡಿದ್ದ ಇವಾಗ ಏನಪ್ಪ ಒಚ್ರು ಮುನಿ ಬಂದಂಗ ಡೈಲಾಗ್ ಬಿಡಕತ್ತೇನಲ್ಲ ಯಾಕ ಅಂತೀನಿ ಅದು ಸರಿ ನೀ ಯಾಕೆ ಹಿಂಗ ಮೌನ ವೃತ್ತ ದಾಳಿ ಎಲ್ಲ ಯಾಕೆ ಹೇಳಿದಪ್ಪ ಮಗಳ ಅವನಿಗೆ ಬರ್ಬಾರ್ದು ಕಾಯಿಲೆ ಬಂದು ಮೆಂಟಲ್ ಆಗ್ಯಾನ ಅದಕ್ಕೆ ಹಂಗ ಆಡ್ತಾನ ಇಷ್ಟು ವರ್ಷ ನಮ್ಮ ಆಸ್ಪತ್ರೆ ಕಾಂಪೌಂಡರ್ ಆಗಿ ಕೆಲಸ ಮಾಡ್ಯಾನ ಪಾಪ ಸುಧಾರ್ಸ್ಕೊಳವ ಮಗಳ ಸುಧಾರ್ಸ್ಕೊ ಏನ ಅವನು ಈ ಕಾಂಪೌಂಡರ್ ಕೆಲಸ ಮಾಡಿದ್ರಿಂದ ಅವನು ಹೆಂಗ್ ಹೇಳ್ತಾನೆ ಕೇಳ್ಕೊಂಡು ಒಂದ್ ಸ್ವಲ್ಪ ನನ್ನ ಮಾನ ಮರ್ಯಾದೆ ಕಾಪಾಡವ ಅದ್ ನಿನಗೆ ಐತೇನ ಅಲ್ಲ ಯಾವಾಗ ಅದೇ ಮಾನ ಮರ್ಯಾದೆ ಅಲ್ಲ ಮಗಳ ಅದು ನರವೈದ್ಯ ಅಲ್ವಾ ಅದು ಎಲ್ಲ ಊರಿತ ಆಸೆ ಇಟ್ಟು ಬರ್ಬೇಕು ನಾವು ಇಟ್ಟು ಬಂದ್ರ ಈ ಸಮಾಜದಾಗ ಗಿರಾಕಿಗಳನ್ನ ಅಂದ್ರೆ ಪೇಷಂಟ್ ಕರ್ಸಕ್ ಸಾಧ್ಯ ಗಿರಾಕಿ ಅಂತ? ತಿಳ್ಕೊಂಬಿಡ್ತಾರ ಜನ ಅದಕ್ಕೆ ಗಿರಾಕಿ ಅಂತ ಮತ್ ಬದಲಾವಣೆ ಮಾಡಿ ನಿಂಗೆ ಇಷ್ಟು ವರ್ಷದ ಈ ಕಾಂಪೌಂಡರ್ ಸಿದ್ಲಿಂಗನ್ನ ಒಬ್ಬ ಮನೆ ಕೆಲಸ ನೋಡ್ದಂಗ್ ನೋಡ್ತಿದ್ದ ಅಲ್ಲ ನೀನು ಅಲ್ಲ ಟೀ ತಂಬ ಪೌಡ್ರು ತಂಬ ಲಿಪ್ಸ್ಟಿಕ್ ತಂಬ ಮತ್ ಮ್ಯಾಲೆ ಬಂಡಿ ಒರ್ಸು ನೆಲ ಒರ್ಸು ಬಟ್ಟಿ ಬಗೆ ನಮ್ಮ ಮನೆಗೆ ಒಂದ್ ದಿವಸದ ಒಂದು ಲೋಟ ತಗೊಂಬ ಅಂತ ಹೇಳಿದಾರಲ್ಲ ಅಂತದ್ರಾಗ ಈಗ ನನಗೆ ಇಷ್ಟೆಲ್ಲ ಕೆಲಸ ಹೇಳ್ತಿದ್ರಲ್ಲ ಈ ಪಟ್ಟು ನಿಂದು ನಿಮ್ಮ ಅಪ್ಪಂದು ನನ್ನ ಮುಂದೆ ನೆರೆಯಂಗಿಲ್ಲ ಗೊತ್ತಾತೇನ ಹಿಂಗಿ ಈ ಸಿದ್ಲಿಂಗನ ಹೃದಯ ಬಡಿದುಕೊಳ್ತಿರುವುದು ಡಬಾ ಡಬಾ ನೀ ಬಿಡು ನನ್ನ ಎದೆಗೆ ಪ್ರೇಮದ ಹೂ ಬಾಣ ಬಾಣ ಬಿಡುತ್ತಾಡೆ ಬಿಡು ಅಲ್ಲ ನಮ್ಮಪ್ಪ ನೋಡಿದ್ರ ಹಿಂಗ್ ತಂದು ಮಗನ ಅಂತ ನಿಂತ್ಕೊಂಡ ಇವ ನೋಡಿದ್ರ ದಬ್ಬ ಅಂತ ಅನ್ನಕತ್ತಾನ ಏನಾಗಿರ್ಬೋದು ನಮ್ಮಪ್ಪಾರ ಹೇಳವಲ್ಲ ಇವನಾರ ಹೇಳವಲ್ಲ ಏನಾರ ಯಾಕಾಗ್ಲಿ ಇವತ್ತೊಂದು ಕೈ ನೋಡಾ ಬಿಡ್ತೀನಿ ಕಾಂಪೌಂಡರ್ ಸಿದ್ಲಿಂಗ್ ಮಾಮ ಅವ್ರಿಗೆ ನನಕಿರಿ ಜಾಸ್ತಿ ಅವರ ಅಲ್ಲ ನನಕಿರಿ ಜಾಸ್ತಿ ಅವರೇ ಇಟ್ಟಾಗ್ಬಿಟ್ಟಾರ ಇಟ್ಟು ಪಕ್ಕ ಅದ ನಾನೇ ಇಟ್ಟಾಗವಲ್ಲೆ ಆಗವಲ್ಲೆ ಅಂತ ಅವ್ರದ್ದು ಸಮಸ್ಯೆ ಅದೇ ಅವರ ರಾಜಕೀಯ ಎದ್ಬಿಟ್ಟಾರ ಏನು ಮಾಡಕ್ಕಾಗಲ್ಲ ಹೇಳ ನೀನೇ ನನ್ನ ಜೀವ ನೀನ ನನ್ನ ಅಂತರಂಗದ ತರಂಗ ಬೇಗ ಬಾರು ನನ್ನ ಮಂಗ ಸಿದ್ಲಿಂಗಿ ಏನ್ ನನ್ನ ಮಂಗ್ಯ ಅಂತ ಕರಿತೀಯ ನೀನು ಇಲ್ಲ ಕಣಪ್ಪ ಮಂಗ ಅಂದಿಲ್ಲ ನೀನ ನನ್ನ ಅಂತರಂಗದ ಬಾ ಹತ್ರಕ್ ಬಾ ನೀನ ನನ್ನ ಅಂತರಂಗದ ಸುಂದರಂಗ ಕೋಮಲಾಂಗ ಅಂದ್ರಪ್ಪ ಜಾಸ್ತಿ ಹತ್ರ ಕರಿಯಕ್ ಹೋಗ್ಬೇಡ ಬಾಳ ಇದೆ ಎಮೋಷ್ ಆಗ್ಬಿಡ್ತೀನಿ ಅಲ್ಲ ನಿಂಗೆ ಗಂಡ ಹೆಂಡರ ಜಗಳ ಉಂಡು ಮೊಲಕೆನ ತನಕ ಯಾಕೆ ಹೇಳು ಗಂಡ ಹೆಂಡ್ರು ಉಂಡ ಮೇಲೆ ಕರೆಕ್ಟ್ ಆಗೋದು ಎಲ್ಲ ಸಮಸ್ಯೆ ಬಗ್ಗೆ ಅವತ್ತೆ ಹಾಗೆ ಹಂಗೆ ನನ್ನ ನಿನ್ನ ಪ್ರೀತಿಯ ಜಗಳ ಮದುವೆ ಆಗ ತನಕ ಯಾಕೆ ತಡ ನಮ್ಮರೆಲ್ಲ ಉರುಪಿಗೆ ಎದ್ದು ಬಿಡೋಣ ಹಾಗೆ ಒಂದು ಸಾಂಗ ಎಲೆ ಯಾಕೆ ಬಿಡ್ತೈತೆ ಹಾಕೆ
ಮಂಗಪ್ಪ ಬರ್ತೀನಿ ಮಾವ ಮಾಮ ಕಮಲಿ ಮಾವ 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 ಹಂಗಲ್ಲ ಕಮಲಿ ಕ್ಯಾಮ್ರಾ ಕಳ್ಳಾಟ ತಳ್ಳಾಟ ಇವೆಲ್ಲ ಬೇಕಾ ನೋಡು ಐತೆ 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 ನಿನಗೆ ಏಯ್ ಯಪ್ಪ. ಹೋಗಲೇ ಹೋಗು ಮಂಗ್ಯ ನನ್ನ ಮಗನೇ ಬ್ಲಾಕ್ ಮೇಲ್ ಮಾಡ್ತೀಯಾ ಬ್ಲಾಕ್ ಮೇಲ್ ಎಷ್ಟು ದಿನ ಅಂತ ಮಾಡ್ತೀಯಾ ಏನು ಅಂತ ಮಾಡ್ತೀಯಾ ನಾನು ನೋಡ್ತೀನಿ ನಿನಗೆ ಒಂದೇ ಒಂದು ಜಾಪಾಳೆ ಮಾತ್ರ ಆಮೇಲೆ ಆಗ್ತೀನಿ. ಏನ್ ಮಗಳೇ ಅವ ಏನ್ ಹೇಳ್ದ ಇಷ್ಟು ಬೇಗ ಕಮಲಿ ಕ್ಯಾಮ್ರಾ ತಳಗು ಮಗಳೇ ಅದನ್ನ ನೀ ಕೇಳಬಾರ್ದು ನಾನು ಹೇಳ್ಬಾರ್ದು ಅವನ್ ಬಹಳ ಹಾರಾಡ್ತಾನ ಸಿದ್ಲಿಂಗ ಅವನೈತಲ್ಲ ನನ್ ಕಾಲು ಹಿಡಿಬೇಕು ನೋಡು ಅವನಿಗೆ ಒಂದು ಬುದ್ಧಿ ಕಲ್ಸ ಅಷ್ಟೇ ಸಾಕು ನನಗೆ ಯಪ್ಪ ನೀ ಅದಕ್ಕ ಚಿಂತೆ ಮಾಡ್ತೀಯ ನಿಮ್ ಮೌನ ನಾನ್ ಯಾರು ನನ್ ಮಗಳ ನಿನ್ ಮಗಳ ನೀನು ಕಮ್ಮಿನ ಇಲ್ಲ ನಾನು ಕಮ್ಮಿನ ಇಲ್ಲ ನಮ್ಮ ಬೋರ್ಡ್ ಮಾವ ಕಮ್ಮಿನ ಯಾರಿಗಾರ ಕಮ್ಮಿ ಇಲ್ಲ ಮಾವ ಚಿಚಿ ಅಪಯ ಅಲ್ಲ ಮಗ ಮಾವಂತ ಹೇಳಿದ್ನಲ್ಲ ಅದು ಯಪ್ಪ ಈ ನಿಂಗಿಯ ಸೌಂದರ್ಯಕ್ಕೆ ಬಾಗಿರೋ ಯಾವ ಮಂಗನೂ ಇಲ್ಲ ಪಪ್ಪ ಯಾವ ಮೂಳನೂ ಇಲ್ಲ ಪಪ್ಪ ನೀನು ಚಿಂತನೆ ಮಾಡೋಕ್ ಹೋಗ್ಬೇಡ ಆ ವಿಚಾರೆಲ್ಲ ನಾನ್ ನೋಡ್ಕೋತೀನಿ ಬಾ ಬಾ ಹೋಗ್ಬಿಡು ಮತ್ತ ಮಗಳ ಹೇಳು ಪಪ್ಪ ಒಟ್ಟಿಗೆ ಅವ್ನ ಏನಾದ್ರೂ ಮಾಡಿ ನಾನು ಕಾಲು ಹಿಡಿಬೇಕಷ್ಟೇ ನಡಿ ಮಗಳ ಹೋಗೋಣ